ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾವು ಇವತ್ತು ಡೈಮೆನ್ಷನಲ್ ಅನಾಲಿಸಿಸ್ ಮೇಲೆ ಬಂದಿರುವಂಥ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೋಡೋಣ. ನೀವು ನೀಟ್ ಪ್ರಿಪ್ರೇಷನ್ ಮಾಡುವಾಗ ಚಾಪ್ಟರ್ ವೈಸ್ ನೋಡೋಕ್ಕಿಂತ ಕಾನ್ಸೆಪ್ಟ್ ವೈಸ್ ನೋಡಬೇಕು. ನೀವು ಯಾವಾಗ ಒಂದೊಂದೇ ಕಾನ್ಸೆಪ್ಟ್ ವೈಸ್ ಯಾವುದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆಯಲ್ಲ, PYQs ಅಂತ ಕರಿತೀವಿ. ಸೊ ಅದರಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅವನ್ನ ಸಾಲ್ವ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಯಾಕಂದರೆ ಸಿಮಿಲರ್ ಕೈಂಡ್ ಆಫ್ ಕ್ವಶನ್ಸೇ ರಿಪೀಟ್ ಆಗ್ತಾ ಇರುತ್ತೆ. ಆಲ್ ರೈಟ್, ಸ್ವಲ್ಪ ಫಂಡಮೆಂಟಲ್ಸ್ ಕೊಡಬೇಕು ನಿಮಗೆ ಡೈಮೆನ್ಷನಲ್ ಅನಾಲಿಸಿಸಲ್ಲಿ. ಅದೇನೆಂದರೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಎಲ್ರಿಗೂ ಗೊತ್ತಿದೆಯಲ್ಲ, ಇದು ಗೊತ್ತಿರಬೇಕು. ಕ್ವಶನನ್ನು ಸಾಲ್ವ್ ಮಾಡಬೇಕಾಗಿದ್ರೆ ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಬಗ್ಗೆ ಐಡಿಯಾ ಇರಬೇಕು. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನು ಹೇಳುತ್ತೆ? ಫಾರ್ ಎಕ್ಸಾಂಪಲ್ A = B + C ಇದೆ ಅಂದ್ಕೊಳ್ಳಿ. A ದ ಡೈಮೆನ್ಷನ್ ಫಾರ್ಮುಲಾ, B ದ ಡೈಮೆನ್ಷನ್ ಫಾರ್ಮುಲಾ, C ದ ಡೈಮೆನ್ಷನ್ ಫಾರ್ಮುಲಾ. ಎಲ್ಲ ಡೈಮೆನ್ಷನ್ ಫಾರ್ಮುಲಾಗಳು ಏನಿರಬೇಕು? ಸೇಮ್ ಇರಬೇಕು. ಯೂನಿಟ್ ಕೂಡ ಸೇಮ್ ಇರಬೇಕು. ಅದೇ ರೀತಿಯಾಗಿ ನಾನು ಏನಾದರೂ X = AB + CD ಅಂತ ಬರದೆ ಅಂದ್ಕೊಳ್ಳಿ. ಆಲ್ ರೈಟ್, ಸೊ ಡೈಮೆನ್ಷನ್ ಫಾರ್ಮುಲಾ ಆಫ್ X, ಡೈಮೆನ್ಷನ್ ಫಾರ್ಮುಲಾ ಆಫ್ AB ಜೊತೆಗೆ ಕೂಡಿಕೊಂಡು ಡೈಮೆನ್ಷನ್ ಫಾರ್ಮುಲಾ ಆಫ್ AB ಆ್ಯಂಡ್ ಡೈಮೆನ್ಷನ್ ಫಾರ್ಮುಲಾ ಆಫ್ ದಿಸ್ CD. ಸೊ ಇವೆಲ್ಲ ಡೈಮೆನ್ಷನ್ ಫಾರ್ಮುಲಾಗಳು ಏನಿರಬೇಕು? ಸೇಮ್ ಇರಬೇಕು ಅಥವಾ ಯೂನಿಟ್ ಸೇಮ್ ಇರಬೇಕು. ನೋಡಿ ಇಲ್ಲಿ 1 kg ಅಂದರೆ ಫಾರ್ ಎಕ್ಸಾಂಪಲ್ ಈಗ 2 kg ಇದೆ ಅಂದ್ಕೊಳ್ಳಿ. ಸೊ 2 kg = 1 kg + 1 ಮೀಟರ್ ಆಗುತ್ತಾ ಹೇಳಿ ನೋಡೋಣ. ಈ ರೀತಿ ಆಗೋದಿಲ್ಲ ತಾನೇ. ಸೊ ಇಲ್ಲಿ kg ಇದೆ ಅಂದರೆ ಇದು ಕೂಡ ಏನು ಬರಬೇಕು? kgನೇ ಬರಬೇಕು, ಮೀಟರ್ ಬರೋಂಗಿಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಸೊ ಇದರ ಯೂನಿಟ್ ಒಂದೇ ಆಗಬೇಕು. ಮತ್ತು ಡೈಮೆನ್ಷನ್ ಫಾರ್ಮುಲಾ ಕೂಡ ಎಲ್ಲರದ್ದು ಏನಿರಬೇಕು? ಸೇಮ್ ಇರಬೇಕು ಇವು ಡೈಮೆನ್ಷನ್ ಫಾರ್ಮುಲಾ. ಸೊ ಇದಕ್ಕೆ ಏನಂತ ಕರೀತಾರೆ? ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಕರೀತಾರೆ. ಇದು ನಿಮಗೆ ಐಡಿಯಾ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಲ್ ರೈಟ್, ಸೊ ಇನ್ನು ಅದು ಬಿಟ್ಟರೆ ಮತ್ತೇನು ಗೊತ್ತಿರಬೇಕು ಇದರಲ್ಲಿ? ಇನ್ನು ಎರಡನೇ ಪಾಯಿಂಟ್ ಏನು ಗೊತ್ತಿರಬೇಕಂದ್ರೆ ಮೇಜರ್ ಆಗಿ ಆ ಎರಡನೇ ಪಾಯಿಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಫಿಸಿಕಲ್ ಕ್ವಾಂಟಿಟಿ A ಅಂತ ಇದ್ದರೆ ಅದನ್ನು ನೀವು ಬೇರೆ ಯಾವುದೋ ಫಿಸಿಕಲ್ ಕ್ವಾಂಟಿಟಿ B⁻X ಅಥವಾ C⁻Y ಅಥವಾ D⁻Z ಅಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ಆಲ್ ರೈಟ್, ಈ ಫೋರ್ಸ್ = ಡೈಮೆನ್ಷನ್ ಫಾರ್ಮುಲಾ ಇದೆ. ಏನಿದೆ ಅದು? mL⁻² ಅಂತ ಇದೆಯಾ? ಅದಂತೂ ಗೊತ್ತೇ ಇದೆ ನಿಮಗೆ, ಅದರಲ್ಲಿ ಏನು ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ದಿಸ್ ಫೋರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಸಮ್ ಅದರ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಫ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ H ಅಂತ ಇರುತ್ತೆ. ಆಲ್ ರೈಟ್, ಎನರ್ಜಿ ಅಂತ ಇರುತ್ತೆ. ಸೊ H⁻X E⁻Y ಈ ರೀತಿಯಾಗಿ ನಾನು ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿ ಸಮ್ ಪವರಲ್ಲಿ ನಾನು ರೀಪ್ರೆಸೆಂಟ್ ಮಾಡ್ಬೋದು. ಸೊ ಇವೆರಡೂ ವಿಷಯಗಳು ನಿಮಗೆ ಇದೇ ಎರಡು ಇಂಪಾರ್ಟೆಂಟ್ ವಿಷಯಗಳಿದರಲ್ಲಿ. ಸೊ ಇವೆರಡೂ ಗೊತ್ತಿದ್ದರೆ ನಿಮಗೆ ಈಕ್ವೇಷನ್ಸ್ಗಳು ಮತ್ತು ಕ್ವಶನ್ಸ್ಗಳು ತುಂಬ ಈಸಿಯಾಗಿ ಸಾಲ್ವ್ ಆಗುತ್ತೆ. ಆಲ್ ರೈಟ್, ಸೊ ಕ್ವಶನನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ಮತ್ತು ಇನ್ನೊಂದು ವಿಷಯ ಹೇಳಿಬಿಡ್ತೀನಿ. ನಿಮಗೆ ಎಲ್ಲ ಫಾರ್ಮುಲೆಗಳು ಬರ್ತಿರಬೇಕು. ನಿಮಗೆ ಫಾರ್ಮುಲೆ ಗೊತ್ತಿಲ್ಲ ಅಂದರೆ ಯೂಸ್ ಇಲ್ಲ. ಸೊ ಫಾರ್ಮುಲೆಗಳು ಗೊತ್ತಿದ್ದರೆ ಮಾತ್ರ ಡೈಮೆನ್ಷನಲ್ ಅನಾಲಿಸಿಸ್ ನೀಟಾಗಿ ಮಾಡೋಕ್ಕಾಗೋದು. ಆಲ್ ರೈಟ್, ಸೊ ಅದಕ್ಕೋಸ್ಕರ ಗೊತ್ತು ಮಾಡ್ಕೊಳ್ಳಿ. ಮತ್ತು ಈ ಫಾರ್ಮುಲೆ ಯಾವ್ದ್ಯಾವ್ದು ಗೊತ್ತಿರಬೇಕು? 11th ಕ್ಲಾಸದ ಟೋಟಲ್ ಮತ್ತು 12th ಕ್ಲಾಸದ ಟೋಟಲ್ ಗೊತ್ತಿರಬೇಕು. ಸೊ ನಾನು ನೀಟ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಕ್ವಶನ್ಸ್ 11th ಮತ್ತು 12th ಮಿಕ್ಸ್ ಮಾಡ್ಕೊಂಡು ಬರ್ತವೆ. ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ಬೇಸಿಕ್ ಐಡಿಯಾಗಳನ್ನು ತೆಗೆದುಕೊಂಡು ಈ ವಿಡಿಯೋಗೆ ಬಂದರೆ ನಿಮಗೆ ತುಂಬ ಅನುಕೂಲ. ಆಲ್ ರೈಟ್, ಸೊ ಇಲ್ಲಿ ಬರೋಣ. ಸೊ ನೋಡಿ ಇದು ಯಾವ ಚಾಪ್ಟರಿಂದ ಬಂದಿರೋದು? ಇದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನೋಂಥ ಚಾಪ್ಟರಿಂದ ಇದೆ. ಇದು ಏನು ಕೇಳ್ತಿದ್ದಾರೆ ಇಲ್ಲಿ? ದ ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಈಸ್ ಅಂಥೇಳಿ. ಸೊ ಇದನ್ನು ನೀಟಲ್ಲಿ 2019 ಕೇಳಿದ್ದಾರೆ. ಸೊ ಆ ಕ್ವಶನ್ ಯಾವ ಇಯರಲ್ಲಿ ಕೇಳಿದ್ದಾರೆ ಅಂತ ಕೂಡ ಇಲ್ಲಿ ಮೆನ್ಷನ್ ಇದೆ. ಆಲ್ ರೈಟ್, ಸೊ ಥರ್ಮಲ್ ಕಂಡಕ್ಟಿವಿಟಿ ಅಂದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಏನು ಬರಬೇಕು ಹೇಳಿ ನೋಡೋಣ. ಇಲ್ಲಿ Q = KA ∆T / L × T ಅನ್ನುವಂಥ ಫಾರ್ಮುಲಾ ನೆನಪಿಗೆ ಬರಬೇಕು ಒಮ್ಮಿಂದೊಮ್ಮೆ. ಹೌದಾ? ಸೊ ಹೀಟ್ ಟ್ರಾನ್ಸ್ಫರ್ಡ್ ಗೊತ್ತಿದೆಯಲ್ಲ, ಇದು ಥರ್ಮಲ್ ಕಂಡಕ್ಟಿವಿಟಿ. ಇದು A ಅಂದರೆ ಏರಿಯಾ, ∆T ಅಂದರೆ ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್, L ಅಂದರೆ ಲೆಂತ್, T ಅಂದರೆ ಟೈಮ್ ಅಂತ ಗೊತ್ತಿದೆ. ಸೊ K ಮಾತ್ರ ಬೇಕಾಗಿದೆ ನಿಮಗೆ. K ಅಲ್ಲೇ ಇಡಿ, ಉಳಿದದೆಲ್ಲ ಈ ಕಡೆ ತೊಗೊಂಬಂದರೆ ಏನಾಗುತ್ತೆ? ಅದು QL / A ∆T ಅಂತ ಆಗುತ್ತೆ. ಹೌದಾ? ಸೊ ಇದು L ಮೇಲ್ಗಡೆ ಹೋಗುತ್ತೆ. QL / A ∆T, ಇದು ಇಂಟು T ಇದೆಯಲ್ಲ, ಸೊ ಇದು ಕೂಡ ಏನಾಗುತ್ತೆ? /T ಆಗುತ್ತೆ. ಆಲ್ ರೈಟ್, ಸೊ ಯೂನಿಟನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಯೂನಿಟ್ ಏನಾಗುತ್ತೆ ನೋಡಿ? Q ಅಂದರೆ ಜೌಲ್ ಇದೆ, ಆಮೇಲೆ L ಅಂದರೆ ಲೆಂತ್ ಅಂದರೆ ಮೀಟರ್ ಇದೆ, / A ಅಂದರೆ ಏರಿಯಾ ಮೀಟರ್², ∆T ಅಂದರೆ ಏನಾಗುತ್ತೆ? ಇದು ∆T ಅಂದರೆ ಕೆಲ್ವಿನ್. ಆಲ್ ರೈಟ್, ಟೆಂಪ್ರೇಚರ್ ಅಲ್ಲ. ಆಮೇಲೆ T ಅಂದರೆ ಸೆಕೆಂಡ್. ಇದು ಆಮೇಲೆ ಇಲ್ಲೊಂದು ಮೀಟರು ಕ್ಯಾನ್ಸಲ್ ಆಗುತ್ತೆ. ಸೊ ಟೋಟಲಾಗಿ ಬಂದಿರುವಂಥದ್ದು ಏನು ಹೇಳಿ ನೋಡೋಣ. ಇದು Joule/second ಬಂತು. ಈ ಕಡೆ Joule/second ಇದೆ ಮತ್ತು ಮೀಟರ್ ಕೆಲ್ವಿನ್ ಅಂತ ಇದೆ. Joule/second ಅಂದರೆ ಏನದು? ವ್ಯಾಟ್ ಅಲ್ವಾ? Joule/second ಅಂದರೆ ವ್ಯಾಟ್ ಆಗುತ್ತೆ. ಆಮೇಲೆ m⁻⁻1 K⁻⁻1 ಎಲ್ಲಿದೆ ನೋಡಿ ಆ ರೀತಿಯಾಗಿರುವಂಥದ್ದು? ವ್ಯಾಟ್ ಪರ್ ಮೀಟರ್ ಪರ್ ಕೆಲ್ವಿನ್ ಅಥವಾ ವ್ಯಾಟ್ ಪರ್ ಮೀಟರ್ ಕೆಲ್ವಿನ್ ಅಂತ ಇದೆ. ಸೊ ಎಲ್ಲಿದೆ ಅದು? ಇಲ್ಲಿದೆ ನೋಡಿ, ದಿಸ್ ಆಪ್ಷನ್. ಆಲ್ ರೈಟ್, ಸೊ ವ್ಯಾಟ್ m⁻⁻1 ಅಂತ ಇದೆ.
ಆಮೇಲೆ ಕೆ ಪವರ್ -1 ಅಂತ ಇದೆ. ಸೊ ಅದಕ್ಕೋಸ್ಕರ ಈ ಆಪ್ಷನ್ ರೈಟ್ ಆಗ್ತಾ ಇದೆ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಮುಂದಿನ ಕ್ವಶನ್ ನೋಡಿ ಏನಿದೆ ಅಂಥೇಳಿ. ಆಲ್ ರೈಟ್, ಓದ್ಕೊಳ್ಳಿ, ಇದನ್ನು ಪಾಸ್ ಮಾಡಿ ವಿಡಿಯೋನ ಸಾಲ್ವ್ ಮಾಡಿ. ದ ಡೈಮೆನ್ಷನ್ ಫಾರ್ಮುಲಾ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್. ಆಲ್ ರೈಟ್, ಕೆಲವೊಂದು ಸರಿ ಫಾರ್ಮುಲಾ ಕೊಟ್ಟಿರ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿಂದ ತೆಗಿತೀರಾ? F = QVB sin θ ಅಂತ ಫಾರ್ಮುಲಾ ಓದಿದ್ರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಅಲ್ಲಿಂದ ತೆಗಿಬೋದು. ನೆಕ್ಸ್ಟ್ B = ಏನಾಗುತ್ತೆ ಹೇಳಿ ನೋಡೋಣ? F/QV ಅಂತ ಆಗುತ್ತೆ. ಆಮೇಲೆ sin θ ಅಂತೂ ಬಿಟ್ಬಿಡಿ, ಯಾಕಂದರೆ ಅದಕ್ಕೆ ಡೈಮೆನ್ಷನ್ ಇರೋದಿಲ್ಲ. ಸೊ F ಅಂದರೆ ಫೋರ್ಸ್ ಇದೆ. ಫೋರ್ಸ್ ಅಂದರೆ ಏನಾಗುತ್ತೆ? mL/2 ಡಿವೈಡೆಡ್ ಬೈ Q ಅಂದರೆ ಚಾರ್ಜ್ ಅಲ್ವಾ? I = ಫಾರ್ಮುಲಾ ಏನಿದೆ? Q/T ಅಂತ ಇದೆ. ಸೊ Q = ಏನಾಗುತ್ತೆ? IT ಅಂದರೆ ಏನಾಗುತ್ತೆ? I ಅಂದರೆ ಆ್ಯಂಪಿಯರ್, ಆಮೇಲೆ ಟೈಮ್ ಅಂದರೆ T. ನೆಕ್ಸ್ಟ್ V ಅಂದರೆ ಏನು? ವೆಲಾಸಿಟಿ ಅಂದರೆ L/T⁻⁻1. ಆಲ್ ರೈಟ್, ಸೊ ಇದರಲ್ಲಿ ಏನಾಗುತ್ತೆ ಹೇಳಿ ನೋಡೋಣ? L ಮತ್ತು L ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಆಮೇಲೆ ಈ T ಮತ್ತು ಈ T⁻⁻1 ಇದನ್ನೆರಡು ಆ್ಯಡ್ ಮಾಡ್ಕೊಂಡ್ರಿ ಅನ್ನಿ ಇಲ್ಲಿ 1 + -1 ಅಂದರೆ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. ಆಲ್ ರೈಟ್, ಸೊ ಅದಕ್ಕೋಸ್ಕರ ಏನು ಬರುತ್ತೆ? m⁻⁻2 a⁻⁻1 ಯಾವುದಾದ್ರೂ ಇದೆಯಾ ನೋಡಿ ಇಲ್ಲಿ. ಎಲ್ ಬರೋದಿಲ್ಲ, ಎಲ್ ಕಾಂಪೊನೆಂಟ್ ಇಲ್ಲವೇ ಇಲ್ಲ ಇಲ್ಲಿ. m⁻⁻2 a⁻⁻1 ಇಲ್ಲಿದೆ ನೋಡಿ. L/0 ಇದೆ, T⁻⁻2 a⁻⁻1. ಸೊ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ನಾನು ತುಂಬ ಶಾರ್ಟ್ ವೀಡಿಯೋಸ್ ಕೂಡ ಮಾಡಿದ್ದೀನಿ ಡೈಮೆನ್ಷನ್ ಅನಾಲಿಸಿಸ್ ಮೇಲೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈಮೆನ್ಷನ್ ಫಾರ್ಮುಲಾ ಕೂಡ ಕಂಡು ಹಿಡಿದಿದ್ದೆ ನಾನು ಅಲ್ಲಿ. ಶಾರ್ಟ್ ವೀಡಿಯೋಸ್ ಇದೆ, ಆ ಶಾರ್ಟ್ ವೀಡಿಯೋಸನ್ನು ಕೂಡ ನೋಡಿ, ಅದರಲ್ಲಿ ಕೂಡ ನಿಮಗೆ ಸಾಕಷ್ಟು ಫಾರ್ಮುಲಾ ಐಡಿಯಾ ಬರುತ್ತೆ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಿದೆ ನೋಡಿ ಇದು ಕ್ವಶನ್ನು. AIPMT 2014 ಕೇಳಿದ್ದಾರೆ. AIPMT ಅಂತ ಮೊದಲೊಂದು ಎಕ್ಸಾಮ್ ಇತ್ತು. AIPMT ಅಂದರೆ ಏನು ಗೊತ್ತಾ? ಆಲ್ ಇಂಡಿಯಾ ಫ್ರೀ ಮೆಡಿಕಲ್ ಟೆಸ್ಟ್ ಅಂತ ಒಂದು ಎಕ್ಸಾಮ್ ಇತ್ತು ಮೊದಲು. ಆಲ್ ರೈಟ್, ನೀಟ್ ಬರೋಕ್ಕಿಂತ ಮುಂಚೆ ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ ಅಂಥೇಳಿ ಇದರಿಂದ ಸೀಟ್ಸನ್ನು ಅಲಾಟ್ ಮಾಡ್ತಾಯಿದ್ರು. ಆಲ್ ರೈಟ್, ಫೈನ್, ಅದೆಲ್ಲ ಹೋಗಿ ಈಗ ನೀಟ್ ಆಗಿಬಿಟ್ಟಿದೆ. ಇಫ್ ಫೋರ್ಸ್ F, ವೆಲಾಸಿಟಿ V ಆ್ಯಂಡ್ ಟೈಮ್ T ಆರ್ ಟೇಕನ್ ಆ್ಯಸ್ ಫಂಡಮೆಂಟಲ್ ಯೂನಿಟ್ಸ್, ದೆನ್ ಡೈಮೆನ್ಷನ್ಸ್ ಆಫ್ ಮಾಸ್ ಆರ್ ಅಂತ ಕೇಳ್ತಿದ್ದಾರೆ. ನೋಡಿ, ಬೇರೆ ಬೇರೆ ರಿಲೇಷನ್ ಕೇಳ್ತಿದ್ದಾರೆ. ಅಂದರೆ ದಿಸ್ ಮಾಸ್ ಶುಡ್ ಬಿ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಫೋರ್ಸ್, ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ, ಇನ್ ಟರ್ಮ್ಸ್ ಆಫ್ ಟೈಮ್. ಪವರ್ ಗೊತ್ತಾ? ನಮಗೆ ಗೊತ್ತಿಲ್ಲ, ಅದಕ್ಕೆ X ಅಂದ್ಕೊಳ್ಳಿ, Y ಅಂದ್ಕೊಳ್ಳಿ, Z ಅಂದ್ಕೊಳ್ಳಿ, ಅಥವಾ ABC ಅಂದ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ಇಲ್ಲಿ XYZ ಅಂದ್ಕೊಂಡ್ರು ಓಕೆ, ABC ಅಂದರೂ ಕೂಡ ಓಕೆ, ನೋ ಪ್ರಾಬ್ಲಮ್. ಹೌದಾ? ಯಾವ ರೀತಿಯಾಗಿ ಮಾಡಬೇಕು ಇದನ್ನು? ತುಂಬ ಈಸಿ ಇದು. F ಅಂದರೆ ಫೋರ್ಸ್ ಅಲ್ವಾ, ಅದರ ಡೈಮೆನ್ಷನ್ ಫಾರ್ಮುಲಾ ಬರೀರಿ. ಏನದು? mL/T⁻². ಇದಕ್ಕೇನು ಬರಿತೀವಿ? X ಬರಿತೀವಿ. V ಅಂದರೆ ವೆಲಾಸಿಟಿ ಅಂದರೆ L/T⁻⁻1. ಪವರ್ ಏನಾಗುತ್ತೆ? Y ಆಗುತ್ತೆ. ಆಮೇಲೆ ಟೈಮ್ ಅಂತೂ ಆ್ಯಸ್ ಯೂಶುವಲ್ ಟೈಮ್ ಇದ್ದೇ ಇದೆ. ಸೊ T ಪವರ್ ಏನು ಬರಿತೀವಿ? Z ಬರೆದ್ವಿ. ಬರೋದ ತಕ್ಷಣ ಏನೇನಾಗುತ್ತೆ ನೋಡಿ ಇಲ್ಲಿ m ಟರ್ಮ್ ಒಂದೇ ಇದೆ, m⁻x ಆಗಿಬಿಡುತ್ತೆ. ಈ ಕಡೆ ಅಂತೂ m ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಏನು ಬರೀತೀನಿ? m⁻x ಅಂತ ಬರೆದೆ. ಆಲ್ ರೈಟ್, ಮುಂದೆ ನೋಡಿ, ಇಲ್ಲಿ L/x ಇದೆ, ಇಲ್ಲಿ L/y ಇದೆ. L/x ಇಂಟು L/y ಅಂದರೆ ಏನಾಗುತ್ತೆ? ಅದು L/x+y ಆಗುತ್ತೆ. ಆಲ್ ರೈಟ್, ಸೊ ಗೊತ್ತಾಗ್ತಿದೆ ನಾನು ಹೇಳೋದು? ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಿದ್ದೀನಿ ಅಂಥೇಳಿ. L/x ಮತ್ತು ಇಲ್ಲಿ L/y ಎರಡು ಸೇರಿಕೊಂಡು L/x+y ಆಯಿತು. ಇಲ್ಲಿ T ಪವರ್ ನೋಡಿ, T⁻−2x ಇದೆ, ಆಮೇಲೆ ಇಲ್ಲಿ T⁻−y ಇದೆ, ಆಮೇಲೆ ಇಲ್ಲಿ T⁻z ಇದೆ. ಸೊ ಇದೆಲ್ಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಹೇಳಿ ನೋಡೋಣ? T⁻−2x ಒಂದು, ಅದಾದಮೇಲೆ -1 × y ಅಂದರೆ -y ಅದೊಂದು, ನೆಕ್ಸ್ಟ್ z ಅಂದರೆ +z ಅದೊಂದು. ಇಷ್ಟೆಲ್ಲ ಬಂತಿದ್ರಲ್ಲಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ m ಅಂತೂ ಇಂಡಿಪೆಂಡೆಂಟ್ ಇತ್ತು, ಬರೆದ್ಬಿಟ್ಟೆ. L ಜೊತೆಗೆ x ಇತ್ತು, L ಜೊತೆಗೆ y ಇತ್ತು, ಅದನ್ನು ಬರೆದಿದ್ದೀನಿ. T ಜೊತೆಗೆ -2x ಒಂದು, T ಜೊತೆಗೆ -y ಮತ್ತೊಂದು, z ಇನ್ನೊಂದು. ಆಲ್ ರೈಟ್, ಸೊ ಇಲ್ಲಿ m L T ಮೂರೂ ಇದೆ, ಈ ಕಡೆ m ಮಾತ್ರ ಇದೆ. ಸೊ ಅದಕ್ಕೋಸ್ಕರ ಏನು ಬರೀರಿ? m⁻1 ಬರೀರಿ, L/0 ಬರೀರಿ, T⁻0 ಬರೀರಿ, ಮುಗಿದೋಯ್ತು. ಇನ್ನೇನು ಇದರಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ, ಕಂಪೇರ್ ಮಾಡಿ. ಸೊ ಇಲ್ಲೇನಿದೆ? m⁻1 ಇದೆ, ಈ ಕಡೆನಿದೆ m⁻x ಇದೆ. ಇದು ನೋಡಿದ್ರೆ ಏನು ಗೊತ್ತಾಗುತ್ತೆ ನಿಮಗೆ? x = 1 ಅನ್ನೋದು ಗೊತ್ತಾಗುತ್ತೆ. ಸೊ ಬಂತ ಆನ್ಸರು. ಆಲ್ ರೈಟ್, ಅರ್ಥ ಮಾಡ್ಕೊಳ್ಳಿ. ಅಂದರೆ x1 ಇದೆ ಅಂದರೆ F ಪವರ್ ಏನಾಗಬೇಕು? x ಜಾಗಕ್ಕೆ ಏನು ಬರಬೇಕು ಹೇಳಿ ನೋಡೋಣ? ಇಲ್ಲೇನು x ಇದೆಯಲ್ಲ, ಬೇರೆ ಕಲರ್ ತೊಗೊಳ್ಳೋಣ ಇಲ್ಲಿ. ಸೊ x ಜಾಗಕ್ಕೆ ಏನು ಬರಬೇಕು? ಇಲ್ಲಿ 1 ಬರಬೇಕಲ್ವಾ? F⁻1 ಯಾವುದಿದೆ ಚೆಕ್ ಮಾಡಿ ನೋಡಿ. F⁻1 ಇಲ್ಲೂ ಇದೆ, ಇಲ್ಲಿದೆ. F⁻1 ಇಲ್ಲಿದೆಯಲ್ಲ, ಆಮೇಲೆ ಇಲ್ಲಿ ಕೂಡ ಇದೆ, ಆಮೇಲೆ ಇಲ್ಲಿ ಕೂಡ ಇದೆ, ಆಮೇಲೆ ಇಲ್ಲಿ ಕೂಡ ಇದೆ. ಹಾಂ, ಅದಂತರೂ ಓಕೆ. ನೆಕ್ಸ್ಟ್ x+y ಅನ್ನು ನೋಡ್ಕೊಳ್ಳೋಣ. ಇಲ್ಲಿ x+y ಏನಿದೆ ಚೆಕ್ ಮಾಡಿ. x+y, ಸೊ x+y = ಇಲ್ಲಿ L/0 ಇದೆ, ಸೊ 0 ಬರೀರಿ. ಅದಾದಮೇಲೆ x ಅಂದರೆ 1 ಬಂದಿದೆ, +y = 0 ಆಗುತ್ತೆ. ಸೊ ಅದಕ್ಕೋಸ್ಕರ y = ಏನಾಗುತ್ತೆ ಹೇಳಿ ನೋಡೋಣ? -1 ಬರುತ್ತೆ.
ಆಲ್ ರೈಟ್. ಸೊ y ಈಕ್ವಲ್ ಟು -1 ಅಂದರೆ ಇಲ್ಲೇನು ಬರಬೇಕು, -1 ಬರಬೇಕು ತಾನೇ ಇಲ್ಲಿ y ಜಾಗಕ್ಕೆ. ಸೊ y ಜಾಗಕ್ಕೆ ಏನು ಬರುತ್ತೆ ಇಲ್ಲಿ -1 ಅಂದರೆ v⁻−1 ಯಾವುದಿದೆ ಚೆಕ್ ಮಾಡ್ಕೊಳ್ಳಿ. v⁻−1 ಯಾವುದಿದೆ, ಇಲ್ಲಂತರೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲಿದೆ ನೋಡಿ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಅಂದರೆ ಇವೆರಡು ಆಪ್ಷನ್ಸ್ಗಳು ಏನಾಗ್ತವೆ ಈಗ, ಇವೆರಡು ಆಪ್ಷನ್ಸ್ಗಳು ಹೊರಟು ಹೋಗ್ಬಿಟ್ಟು ಎಲಿಮಿನೇಷನ್ ಮೆಥಡ್ ಕೂಡ ಮಾಡಬೇಕು. ಆಮೇಲೆ ಇದು ಎರಡೂ ಸೇಮ್ ಇದೆ, ಇಲ್ಲಿ f⁻1 ಇದೆ, f⁻1 ಇದೆ, v⁻−1 ಇದೆ, ಇಲ್ಲೂ v⁻−1 ಇದೆ. ಇನ್ನು t⁻1 ಚೆಕ್ ಮಾಡಿಬಿಡೋಣ. ಸೊ ಇಲ್ಲಿ ಆಮೇಲೆ t⁻, ಅಂದರೆ ಇಲ್ಲಿ 0 ಇದೆ, ಆಮೇಲೆ ಇಲ್ಲಿ t⁻−2x - y + z ಅಂತ ಇದೆ. ಸೊ ಅದಕ್ಕೋಸ್ಕರ 0 = ಏನಾಗುತ್ತೆ, -2x - y + z ಅಂತ ಇದೆ. ಆಲ್ ರೈಟ್. ಸೊ 0 = -2 ಇಂಟು x ಅಂದರೆ ಏನಿದೆ ಇಲ್ಲಿ 1 ಇದೆ, ನೆಕ್ಸ್ಟ್ ಮೈನಸ್ ಇಂಟು y ಅಂದರೆ ಏನಿದೆ ಮತ್ತು -1 ಇದೆ, ಪ್ಲಸ್ z ಅಂತ ಬರೆದ್ವಿ. ಬರೆದ ತಕ್ಷಣ 0 = ಏನಾಗುತ್ತೆ, ಇದು -2 ಆಮೇಲೆ ಮೈನಸ್ ಇಂಟು ಮೈನಸ್ ಅಂದರೆ +1 ಮತ್ತು ಪ್ಲಸ್ z ಆಯಿತು. ಆಲ್ ರೈಟ್. ಸೊ 0 = -2 + 1 ಅಂದರೆ -1 ಪ್ಲಸ್ z ಆಯಿತು. ಸೊ z = ಏನು ಬಂತು ಇಲ್ಲಿ 1. ಸೊ z = 1 ಅಂದರೆ ಈ t⁻ ಏನಾಗಬೇಕು 1 ಆಗಬೇಕು. ಒಂದರಲ್ಲಿ t⁻ ಏನಿದೆ -1 ಇದೆ, ಇನ್ನೊಂದರಲ್ಲಿ t⁻1 ಇದೆ. ಸೊ ಅದಕ್ಕೋಸ್ಕರ ಯಾವ ಆಪ್ಷನ್ ಕರೆಕ್ಟ್ ಆಗ್ತಾ ಇದೆ, ಈ ಆಪ್ಷನ್ ಕರೆಕ್ಟ್ ಆಗ್ತಾ ಇದೆ ನೋಡಿ ಇಲ್ಲಿ. ಆಲ್ ರೈಟ್. ಐ ಹೋಪ್ ದಿಸ್ ಮೆಥಡ್ ಈಸ್ ಅಂಡರ್ಸ್ಟುಡ್. ಇದೇನು ಗೊತ್ತಾ, ಬೇರೆ ಬೇರೆ ಕ್ವಾಂಟಿಟೀಸ್ ನಡುವೆ ರಿಲೇಷನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಇದು. ಈ ರೀತಿಯಾಗಿರುವಂಥ ಕ್ವಶನ್ಗಳು ತುಂಬ ಕಾಮನ್, ಪ್ರಾಕ್ಟೀಸ್ ಮಾಡಿ. ಮುಂದೆ ಒಂದು ಕ್ವಶನ್ ಬರ್ತಾ ಇದೆ ನೋಡಿ, ಇದು ಕೂಡ ಅದೇ ರೀತಿಯಾಗಿರುವಂಥ ಕ್ವಶನ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಫ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ h, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ c ಆ್ಯಂಡ್ ನ್ಯೂಟನ್ಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ g ಆರ್ 3 ಫಂಡಮೆಂಟಲ್ ಕಾನ್ಸ್ಟೆಂಟ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಆಫ್ ದೀಸ್ ಹ್ಯಾಸ್ ಡೈಮೆನ್ಷನ್ ಆಫ್ ಲೆಂತ್ ಅಂತ ಕೇಳ್ತಿದ್ದಾರೆ. ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಏನು ತುಂಬ ಈಸಿ ಅಲ್ವಾ ಇದು. ಅಂದರೆ ಏನು ಮಾಡಬೇಕೀಗ, ನೀವೇನು ಮಾಡಬೇಕಾಗಿರೋದು ಏನು ಹೇಳಿ ನೋಡೋಣ. ಲೆಂತ್ = ಏನು ಬರ್ಕೋಬೇಕು ಗೊತ್ತಾ, ಫ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಇದೆಯಲ್ಲ ಇಲ್ಲಿ. ಸೊ ಫ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂದರೆ h ಪವರ್ x ಬರ್ಕೊಳ್ಳಿ. ಆಲ್ ರೈಟ್. ನೆಕ್ಸ್ಟ್ ಸ್ಪೀಡ್ ಆಫ್ ಲೈಟ್ ಇದೆ. ಸೊ ಸ್ಪೀಡ್ ಆಫ್ ಲೈಟ್ ಅಂದರೆ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ, ಏನಂತ ಮೆನ್ಷನ್ ಮಾಡಿದ್ದಾರೆ, c ಅಂತ ಮಾಡಿದ್ದಾರೆ. ಸೊ c⁻y ಅಂತ ಬರ್ಕೊಳ್ಳಿ. ಆಲ್ ರೈಟ್. ಅದಾದಮೇಲೆ ಮತ್ತೇನು ಹೇಳ್ತಿದ್ದಾರೆ ಇಲ್ಲಿ, ನ್ಯೂಟನ್ಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ G ಅಂತಿದ್ದಾರೆ. ಸೊ ಕ್ಯಾಪಿಟಲ್ G⁻Z ಅಂತ ಬರ್ಕೊಳ್ಳಿ. ಆಲ್ ರೈಟ್. ಸೊ ಇದನ್ನು ಬರ್ಕೊಂಡ್ರಿ. ಸೊ ಇದು ಬರ್ಕೊಂಡಾದ್ಮೇಲೆ ಮುಗೀತು, ಡೈಮೆನ್ಷನ್ ಫಾರ್ಮುಲಾ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ h ಅಂದರೆ ಎಲ್ಲಿಂದ ಬರುತ್ತೆ ಇದು, ಸೊ E = hf, h ಅಂತ ಕೂಡ ಬರೀತಾರೆ, ನಾನು f ಬರೀತೀನಲ್ಲಿ. ಸೊ h ಏನಾಗುತ್ತೆ, E/f ಆಗುತ್ತಿದ್ದು. E ಅಂದರೆ ಡೈಮೆನ್ಷನ್ ಫಾರ್ಮುಲಾ ಗೊತ್ತಲ್ಲ, ಎನರ್ಜಿ ಅಂದರೆ ml² t⁻−2. ಗೊತ್ತಿಲ್ಲ ಅಂದರೆ ಮುಗೀತು, ಕತೆ ಮುಗಿದೋಯ್ತು. ಹೌದೇ, ಗೊತ್ತಿರಬೇಕಿದು. ಎನರ್ಜಿ ಅಂದರೆ ವರ್ಕ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಅದೆಲ್ಲ ಗೊತ್ತಿದೆ. ಡಿವೈಡೆಡ್ ಬೈ, ಆಮೇಲೆ ಇದು ಫ್ರೀಕ್ವೆನ್ಸಿ ಅಲ್ವಾ, ಫ್ರೀಕ್ವೆನ್ಸಿ ಅಂದರೆ ಏನಿರುತ್ತೆ, ಇದು 1/t ಅಂದರೆ t⁻−1. ಸೊ ಇದರಿಂದ ಎಚ್ಚನ್ನು ಡೈಮೆನ್ಷನ್ ಫಾರ್ಮುಲಾ ಕಂಡು ಹಿಡ್ಕೊಳ್ಳಿ. ನೀವು ಹಿಡ್ಕೊಂಡು ಅದನ್ನು ಡೈಮೆನ್ಷನ್ ಫಾರ್ಮುಲಾ ಬರೀರಿ, ಇಲ್ಲಿ ಪವರ್ x ಬರೀರಿ. ನೆಕ್ಸ್ಟ್ c ಕಂಡು ಹಿಡಿತೀರಲ್ಲ, ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಿದೆ, ನೀವು ಪ್ರಾಕ್ಟೀಸ್ ಮಾಡಬೇಕು, ನಾನು ಮಾಡಿದ್ರೆ ಯೂಸ್ ಇಲ್ಲ. ನೆಕ್ಸ್ಟ್ c ಇದೆ. c ಅಂದರೆ ಏನಿದು, ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಅಂತೂ m/s, L t⁻−1 ಪವರ್ y ಆಗುತ್ತೆ. ಇನ್ನು g ಕೂಡ ಕಂಡು ಹಿಡ್ಕೊಳ್ಳಿ. ಜೇನ ಯಾವ ರೀತಿ ಕಂಡು ಹಿಡ್ಕೊಳ್ತೀರಾ, ಸೊ f = g m1 m2 / r². ಅಂದರೆ g ಏನಾಗುತ್ತೆ, fr² / m1 m2. ಗೊತ್ತಿದೆಯಲ್ಲ ಇದು. f ಅಂದರೆ ಏನು, ಫೋರ್ಸ್. ಸೊ ಏನಾಗುತ್ತೆ, ml t⁻−2 ಆಗುತ್ತೆ. ಆಮೇಲೆ r² ಅಂದರೆ L² ಆಗುತ್ತೆ, ಡಿವೈಡೆಡ್ ಬೈ m⁻2 ಆಗುತ್ತೆ. ಇದರಿಂದ ಇದನ್ನು ಡೈಮೆನ್ಷನ್ ಫಾರ್ಮುಲಾ ಕಂಡು ಇಟ್ಕೊಳ್ಳಿ, ಅನಲೈಸ್ ಮಾಡಿಕೊಂಡು. ಸೊ ಅದೊಂದು ಡೈಮೆನ್ಷನ್ ಫಾರ್ಮುಲಾ ಬರುತ್ತೆ, ಅದನ್ನು ಬರೆದ್ಬಿಟ್ಟು ಟು ದ ಪವರ್ z ಅನ್ನಿ. ಮುದ್ದು ಮಕ್ಕಳೇ, ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು, ಏನು ಹೇಳ್ತಾ ಇದ್ದೀನಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಆಲ್ ರೈಟ್. ಸೊ ಈ ರೀತಿ ಮಾಡಿಕೊಂಡು ಎಲ್ಲ ಕ್ಯಾಲ್ಕುಲೇಷನ್ನ ಪ್ರೊಸೀಡ್ ಮಾಡಿ x/y/z ಅನ್ನು ಕಂಡು ಹಿಡೀರಿ. ಕಂಡು ಹಿಡಿದ್ರೆ ಮುಗಿದೋಯ್ತು. ಸೊ ಈಗ √hc/g ಅಂತ ಇದೆಯಲ್ಲ, ಇದ್ರ ಮೀನಿಂಗ್ ಏನು ಹೇಳಿ ನೋಡೋಣ. h ಪವರ್ ಏನಾಗಬೇಕು ಇಲ್ಲಿ h ಪವರ್ 1/2 ಬರಬೇಕು, c ಪವರ್ 1/2 ಬರಬೇಕು, ಡಿವೈಡೆಡ್ ಬೈ g⁻1/2. ಅಂದರೆ ಏನಾಗುತ್ತೆ, h ಪವರ್ 1/2, c ಪವರ್ 1/2, g⁻−1/2. ಇದು ಡೈಮೆನ್ಷನ್ ಫಾರ್ಮುಲಾ. ಅದನ್ನೇ ಈ ರೀತಿ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಬೇಕಾದ್ರೆ ಇದನ್ನು ನೋಡಿ, ಇದರ ಮೀನಿಂಗ್ ಏನು ಹೇಳಿ ನೋಡೋಣ. h ಪವರ್ 1/2, g ಪವರ್ 1/2, ಡಿವೈಡೆಡ್ ಬೈ c ಪವರ್ 5/2 ಇದೆಯಲ್ಲ, ಇದನ್ನು ಮೇಲ್ಗಡೆ ತೊಗೊಂಬಂದ್ರೆ ಏನಾಗುತ್ತೆ, ಇದು c ಪವರ್ -5/2 ಆಗುತ್ತೆ. ಹೌದಾ ಇಲ್ವಾ, -5/2 ಅಂತ ಈ ರೀತಿಯಾಗಿ ಆಗುತ್ತೆ. ಆಲ್ ರೈಟ್. ಸೊ ಇದನ್ನು ಪ್ರೊಸೀಡ್ ಮಾಡ್ಕೊಳ್ಳಿ, ನೀವೇ ಸಾಲ್ವ್ ಮಾಡಬೇಕು, ಇದನ್ನು ನಿಮಗೆ ಬಿಟ್ಟಿರುವಂಥದ್ದು. ಇದು ಸ್ವಲ್ಪ ಲೆಂದಿ ಇದೆ, ಬಟ್ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ವರ್ತ್ ವೈಲ್ ಸಾಲ್ವಿಂಗ್ ದಿಸ್. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ಏನಿದೆ ಅಂತ ನೋಡಿ, ತುಂಬ ಸಿಂಪಲ್ ಆಗಿರುವಂಥದ್ದು. ಡೈಮೆನ್ಷನ್ ಫಾರ್ಮುಲಾ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಅಂತ ಕೇಳ್ತಿದ್ದಾರೆ. ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಗೊತ್ತಲ್ಲ ನಿಮಗೆ, L = mvr ಅಂತ ಬರೀತೀವಿ. L ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಇದು. m ಅಂದರೆ ಏನು, ಮಾಸ್. v ಅಂದರೆ ಏನು, ವೆಲಾಸಿಟಿ. ವೆಲಾಸಿಟಿ ಅಂದರೆ L t⁻−1.
ಆಲ್ ರೈಟ್. ಆರ್ ಅಂದರೆ ರೇಡಿಯಸ್ ಅಂದರೆ ಲೆಂತ್ ಅದು. ಸೊ ಎಲ್ಲ ಸೇರ್ಕೊಂಡು ಏನಾಯಿತು ml² t⁻⁻1. ಯಾವುದಿದೆ ಹುಡುಕಾಡಿ, ml² t⁻⁻1 ಇಲ್ಲಿದೆ ನೋಡಿ. ದಿಸ್ ಇಸ್ ಡೈಮೆನ್ಷನ್ ಫಾರ್ಮುಲಾ ಆಫ್ ಆಂಗ್ಯುಲರ್ ಮೊಮೆಂಟಮ್. ದಿಸ್ ಇಸ್ ದ ರೈಟ್ ಆನ್ಸರ್. ಆಲ್ ರೈಟ್, ಐ ಹೋಪ್ ಇಟ್ ಇಸ್ ಕ್ವೈಟ್ ಕ್ಲಿಯರ್. ತುಂಬ ಸಿಂಪಲ್ ಆಗಿರುವಂಥ ಕ್ವಶನ್ಸ್ ಕೂಡ ತುಂಬ ಸರಿ ಕೇಳ್ತಾರೆ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಬಂದುಬಿಡೋಣ. ಇಲ್ಲಿ ನೋಡಿ, ಇದು ಎಷ್ಟು ಈಸಿಯಾಗಿದೆ. ಡೈಮೆನ್ಷನ್ ಫಾರ್ಮುಲಾ ಆಫ್ ಡೆಲ್ಟಾ ಕ್ಯೂ ಹೀಟ್ ಸಪ್ಲೈ ಟು ದ ಸಿಸ್ಟಮ್ ಈಸ್ ಗಿವನ್ ಬೈ. ಹೀಟ್ ಅಂದರೆ ಗೊತ್ತಲ್ಲ, ಡೆಲ್ಟಾ ಕ್ಯೂ ಅಂದರೆ ಹೀಟ್ ಸಪ್ಲೈಡ್ ಅಂತಿದ್ದಾರೆ. ಹೀಟ್ ಅಂದರೆ ಜೌಲ್ ಅಂದರೆ ವರ್ಕ್ ಇದು. ಸೊ ವರ್ಕ್ ಅಂದರೆ ml² t⁻⁻2. ಡೈರೆಕ್ಟಾಗಿ ಗೊತ್ತಿದೆಯಲ್ಲ, ವರ್ಕ್ದು ಗೊತ್ತಿದೆಯಾ ಇಲ್ವಾ ನಿಮಗೆ? ಜೌಲ್ ಅಂದರೆ ಸೊ ml² t⁻⁻2 ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ml² t⁻⁻2. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಎಷ್ಟು ಈಸಿಯಾಗಿರೋ ಕ್ವಶನ್ ಕೇಳಿದ್ದಾರೆ. ಕೆಲವೊಂದು ಸರಿ ಈಸಿಯಾಗಿರೋದು ಬರುತ್ತೆ, ಆದರೆ ಎಲ್ಲ ಕ್ವಶನ್ಸ್ಗಳನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾನು ಎಲ್ಲ ಬಿಡಿಸ್ತೀನಿ ಚಾಪ್ಟರ್ ವೈಸ್. ಅವೆಲ್ಲವನ್ನು ನೀವು ನೋಡ್ತಾ ಇರಿ. ಡೆಫಿನೆಟ್ಲಿ ಫಿಸಿಕ್ಸ್ ಪ್ರಿಪ್ರೇಷನ್ ನಿಮ್ಮದು ತುಂಬ ಚೆನ್ನಾಗಾಗುತ್ತೆ. ಯಾರ್ಯಾರು ನೀಟ್ ಟಾಪರ್ಸ್ ಇದ್ದಾರಲ್ಲ ಆಲ್ ಓವರ್ ಇಂಡಿಯಾ, ಅವ್ರು ಹೇಳಿರೋದೇನು ಗೊತ್ತಾ, ಫಿಸಿಕ್ಸಲ್ಲಿ ನೀವು 45 ಔಟ್ ಆಫ್ 45 ತೊಗೋಬೇಕಾಗಿದ್ದರೆ ದ ಓನ್ಲಿ ಥಿಂಗ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅವನ್ನ ಮಾಡಿ ಕಾನ್ಸೆಪ್ಟ್ಸನ್ನು ತಿಳ್ಕೊಂಡು ನಿಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಕ್ವಶನ್ಸ್ಗಳು ತುಂಬ ರಿಪೀಟ್ ಆಗ್ತಾಯಿದೆ ಇತ್ತೀಚಿನ ವರ್ಷಗಳಲ್ಲಿ. ಸೊ ಅದಕ್ಕೋಸ್ಕರ ಇವನ್ನ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಒಂದು ಟ್ರಿಕ್ ಮೇಲೆ ಕ್ವಶನ್ ಇದೆ. ದ ಡೈಮೆನ್ಷನ್ಸ್ ಆಫ್ μ0 ε0 ಟು ದ ಪವರ್ -1/2r. ತುಂಬ ಸಿಂಪಲ್. ಇದು ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ನೀವು ಕಣ್ಣು ಮುಚ್ಕೊಂಡು ಈ ಆಪ್ಷನ್ ಹಾಕಿಬಿಡ್ತೀರಾ. ಯಾಕಂದರೆ ಇಲ್ಲಿ ನೋಡಿ, μ0 ε0 ಪವರ್ -1/2 ಇದೆಯಲ್ಲ, ಇದನ್ನ ಈ ರೀತಿ ಬರಿಬೋದಾ, 1 ಡಿವೈಡೆಡ್ ಬೈ μ0 ε0 1/2 ಅಂತೇಳಿ. -1/2 ಕೆಳಗಡೆ ಬಂದರೆ +1/2. ಸೊ 1 ಡಿವೈಡೆಡ್ ಬೈ √μ0 ಇಂಟು ε0. ಇದು ಯಾವುದಕ್ಕೆ ಈಕ್ವಲ್ ಇರುತ್ತೆ ಗೊತ್ತಾ? ದಿಸ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್. ಸಿ ವ್ಯಾಕ್ಯೂಮಲ್ಲಿ ಸ್ಪೀಡ್ ಆಫ್ ಲೈಟ್ಗೆ ಈಕ್ವಲ್ ಇರುತ್ತೆ. ಸೊ ಸ್ಪೀಡ್ ಆಫ್ ಲೈಟ್ ಡೈಮೆನ್ಷನ್ ಫಾರ್ಮುಲಾ ಏನು? L t⁻⁻1. ಮುಗಿದೋಯ್ತು. ಇಲ್ಲಿದೆ ನೋಡಿ, ಆಪ್ಷನ್ ಇದೆ, ರೈಟ್ ಆಗುತ್ತೆ ಅವಾಗ. ಆಲ್ ರೈಟ್ ದೆನ್. ಸೊ ಈ ರೀತಿಯಾಗಿರುವಂಥ ತುಂಬ ಟ್ರಿಕ್ಸ್ಗಳು ಕೂಡ ನಾನು ಹೇಳ್ತಾ ಇರ್ತೀನಿ. ಆ ಟ್ರಿಕ್ಸ್ಗಳು ಕೂಡ ತುಂಬ ಯೂಸ್ ಬರುತ್ತೆ. ಸೊ ಅದನ್ನು ಕೂಡ ನೀವು ಬಳಸ್ಕೋಬೇಕು. ಆಲ್ ರೈಟ್, ಎಲ್ಲವನ್ನು ನಾನು ಲೆಂದಿ ಮೆಥಡಿಂದ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಎಷ್ಟು ಟ್ರಿಕ್ಸ್ಗಳನ್ನು ಕಲಿತೀರಾ ಅಷ್ಟು ನಿಮಗೆ ಯೂಸ್ ಆಗುತ್ತೆ. ತಂತ್ರ ಗೊತ್ತಿರಬೇಕು. ನೀವು ಕೇಳಿರ್ತೀರಲ್ಲ, ತಂತ್ರ ಅಂದರೆ ಟೆಕ್ನಿಕ್ ಅಂಥೇಳಿ. ಸೊ ಆ ತಂತ್ರ ಗೊತ್ತಿರಬೇಕು ನಿಮ್ಗೆ. ಆ ರೀತಿಯಾಗಿ ಮಂತ್ರ ಅಂತೂ ಗೊತ್ತೇ ಇದೆ. ಸೊ ಮಂತ್ರ ಅಂತ ಕೇಳಿರ್ತಿರಲ್ಲ, ಮಂತ್ರ ಅಂದರೆ ಏನು ಗೊತ್ತಾ? ಫಾರ್ಮುಲಾ ಇದು. ಮಂತ್ರ ಮೀನ್ಸ್ ಫಾರ್ಮುಲಾ. ಆಲ್ ರೈಟ್, ತಂತ್ರ ಅಂದರೆ ಏನಿದು? ಟೆಕ್ನಿಕ್ ಇದು. ಸೊ ಮಂತ್ರ ಮತ್ತು ತಂತ್ರ ಎರಡೂ ಗೊತ್ತಿರಬೇಕು ನಿಮಗೆ. ಸುಮ್ಮನೆ ಹೇಳಿದೇನು ನೆನಪಿಗೆ ಬಂತು. ಸೊ ಇಲ್ಲಿ ಯಾವುದಾದ್ರೂ ಫಾರ್ಮುಲಾ ಯೂಸ್ ಮಾಡೋದಿತ್ತ? ಇಲ್ಲಿ ಫಾರ್ಮುಲಾ ನೆನಪಿರಬೇಕು ಮಂತ್ರ. ಸೊ ಅದರಿಂದ ನೀವು ತಂತ್ರವನ್ನು ಹೂಡ್ತೀರಾ, ಟೆಕ್ನಿಕನ್ನು ಬಳಸ್ಕೊಳ್ತೀರಾ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗಿಬಿಡೋಣ. ಏನಿದೆ ನೋಡಿ ಇಲ್ಲಿ. ವಾಟ್ ಈಸ್ ದ ಡೈಮೆನ್ಷನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ C = ಕುಲುಮ್ ಅಂತ ಹೇಳ್ತಿದ್ದಾರೆ. M, L ಆ್ಯಂಡ್ T ಅಂತ ಕೇಳ್ತಿದ್ದಾರೆ. 4 M, L, T ಮತ್ತು ಕುಲುಮ್ ಅಂತ ಕೇಳ್ತಿದ್ದಾರೆ. ಇದು ತುಂಬ ಸಿಂಪಲ್. ಇದರಲ್ಲಿ ಯಾವುದೂ ನೀವು ಅನಲೈಸ್ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಕುಲುಮ್ ಅಂತರೂ ಆಲ್ರೆಡಿ ಇದ್ದೇ ಇದೆ. ಅಲ್ಲಿ ಎಲ್ಲಿದೆ ನೋಡಿ, ಅದು F = ಆಲ್ರೆಡಿ ನಿಮಗೆ ಫಾರ್ಮುಲಾ ಹೇಳಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ರಿಲೇಟೆಡ್ QEB sin θ ಅಂತ ಹೇಳಿ. ಆಲ್ ರೈಟ್, ಸೊ ನಮಗೀಗ B ಬೇಕು. ಸೊ ಇದಂತೂ ಡೈಮೆನ್ಷನ್ ಫಾರ್ಮುಲಾ ಇರೋದಿಲ್ಲ, sin θ ಬಿಟ್ಬಿಡಿ ಅದನ್ನು, ಯಾಕಂದರೆ ನಂಬರ್ ಅದು. ಸೊ B = ಏನಾಗುತ್ತೆ? F ಡಿವೈಡೆಡ್ ಬೈ QE ಅಂತ ಆಗುತ್ತೆ. ಆಲ್ ರೈಟ್, ಸೊ F ಅಂದರೆ ಡೈಮೆನ್ಷನ್ ಫಾರ್ಮುಲಾ ಏನಿದೆ? ml t⁻⁻2 ಇದೆ. ಹೌದಾ? kg m/s² ಅಂತ ಹೇಳಿ ನ್ಯೂಟನ್ ಇದು. ಡಿವೈಡೆಡ್ ಬೈ Q ಇದೆಯಲ್ಲ, ಇದನ್ನು 80 ಅಂತ ಬರೀಬೇಡಿ, C ಅಂತ ಬರೀರಿ. ಯಾಕೆ ಬರೀಬೇಕು ಹೇಳಿ? ಇನ್ ಟರ್ಮ್ಸ್ ಆಫ್ C ಅಂತ ಹೇಳ್ತಿದ್ದಾರೆ ಅವರು. ಇನ್ ಟರ್ಮ್ಸ್ ಆಫ್ C ಅಂತ ಹೇಳಿರುವಾಗ ನಾನು C ಅನ್ನು ಹಾಗೆ ಬಿಡಬೇಕು. ನೆಕ್ಸ್ಟ್ V ಇದೆಯಲ್ಲ, V ಅಂದರೆ ಏನು? ವೆಲಾಸಿಟಿ. ಸೊ ಅದನ್ನೇನು ಬರೀರಿ? L t⁻⁻1 ಅಂತ ಬರೀರಿ. L ಏನಾಗುತ್ತೆ? ಕ್ಯಾನ್ಸಲ್. ಅದಾದಮೇಲೆ M, ಆಮೇಲೆ t⁻, ಇದು -2 -2 ಅಂದರೆ ಏನಾಗುತ್ತೆ ನೋಡಿ ಇಲ್ಲಿ, -2 -1 ಗೊತ್ತಾಗಿಲ್ಲ ಅಂದರೆ ಪಟ್ ಅಂತ ಮಾಡ್ಕೋಬೇಕು. -2 + 1 ಅಂದರೆ -1. ಗೊತ್ತಿದ್ರೆ ಅಂದರೂ ಏನು ಪ್ರಾಬ್ಲಮ್ ಇಲ್ಲ. ಆಲ್ ರೈಟ್, ಸೊ ಅದಕ್ಕೆ -1 ಆಗುತ್ತೆ. ಆಮೇಲೆ ಈ C ಅನ್ನು ಮೇಲ್ಗಡೆ ತೊಗೊಂಡು ಹೋದರೆ C⁻⁻1. M ಇಂಟು t⁻⁻1 ಇಂಟು C⁻⁻1. ಹುಡುಕಾಡಿ ಯಾವುದಿದೆ? M, ಆಮೇಲೆ t⁻⁻1 C⁻⁻1 ಇಲ್ಲಿದೆ ನೋಡಿ. ಎಲ್ಲಂತರೂ 0 ಇದೆ, ಇದನ್ನು ಬಿಡೋದು. ಯಾವುದು ಇರೋದಿಲ್ಲ ಅದು 0 ಇದ್ದೇ ಇರುತ್ತೆ. M⁻1 t⁻⁻1 C⁻⁻1 ಇಲ್ಲಿದೆ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗಿಬಿಡೋಣ. ಏನಿದೆ ನೋಡಿ ಮುಂದಿನ ಕ್ವಶನ್. ಇಫ್ ದ ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಆರ್ ಗಿವನ್ ಬೈ m⁻a L⁻b T⁻c, ದೆನ್ ಫಿಸಿಕಲ್ ಕ್ವಾಂಟಿಟಿ ವಿಲ್ ಬಿ ಫೋರ್ಸ್ ಇಫ್ A = 0, B = -1, C = -2 ಅಂತಿದ್ದಾರೆ. ಆಲ್ ರೈಟ್, ಸೊ ಚೆಕ್ ಮಾಡೋಣ ಇದನ್ನು ಏನಂತ ಹೇಳಿ. ಸೊ ಡೈಮೆನ್ಷನ್ ಫಾರ್ಮುಲಾ ಏನಿದೆ ಇಲ್ಲಿ? m⁻a, ಆಮೇಲೆ L⁻b, ಆಮೇಲೆ T⁻c ಅಂತ ಕೊಟ್ಟಿದ್ದಾರೆ. ಕೊಟ್ಟಾದಮೇಲೆ ಏನು ಹೇಳ್ತಿದ್ದಾರೆ ಅಂದರೆ A = 0, B = -1, C = -2 ಆದರೆ ಇದು ಫೋರ್ಸ್ ಅಂತೆ.
ಹೌದಾ? ಸೊ ಎ ಏನು ಬರೀಬೇಕಿಲ್ಲಿ 0 ಬರೀರಿ, ಆಮೇಲೆ ಬಿ ಏನು ಬರೀರಿ -1 ಬರೀರಿ, ಸಿ -2 ಬರೀರಿ. ಸೊ ಇದೇನಾಯಿತು ml⁻⁻1 t⁻². ಇಸ್ ಇಟ್ ದ ಡೈಮೆನ್ಷನ್ ಫಾರ್ಮುಲಾ ಆಫ್ ಫೋರ್ಸದ ಡೈಮೆನ್ಷನ್ ಫಾರ್ಮುಲಾ ಇದು ಅಲ್ಲ. ಅಂದರೆ ಒಂದನೇ ಆಪ್ಷನ್ ಏನಾಯ್ತು ಈಗ ರಾಂಗ್ ಆಯಿತು. ಆಲ್ ರೈಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನೆಕ್ಸ್ಟ್ ಮೂರನೇ ಅಥವಾ ಎರಡನೇ ಆಪ್ಷನ್ ನೋಡಿ, ಇಲ್ಲಿ ಎರಡನೇದು ನೋಡಿ ಮೂರನೇದು ನೋಡಿ, ಯಾವ್ದಾದ್ರು ನೋಡಲೇಬೇಕಲ್ಲ. ಸೊ ಮೂರನೇದಕ್ಕೆ ಬಂದುಬಿಡಿ. ಇಲ್ಲಿ ವೆಲಾಸಿಟಿ ಇಫ್ ಎ = 1 ಆ್ಯಂಡ್ ಬಿ = 0 ಆ್ಯಂಡ್ ಸಿ = -1 ಅಂತಿದ್ದಾರೆ. ಹೌದಾ? ಸೊ ಅದನ್ನು ಬರೆದು ಬಿಡಿ. ಏನಾಗುತ್ತೆ ಹೇಳಿ ನೋಡೋಣ. mlt ಇದೆಯಾ? ಸೊ ಎ ಅಂದರೆ -1 ಇದೆ ನೋಡಿ, ಇಲ್ಲಿ ಎ ಅಂದರೆ -1, ಬಿ ಅಂದರೆ 0, ಸಿ ಅಂದರೆ -1 ಇದೆ. ಆಲ್ ರೈಟ್, ಸೊ 1 ಬರೀರಿ, ಆಮೇಲೆ ಇಲ್ಲಿ l⁻0 ಬರೀರಿ, ಆಮೇಲೆ ಇದು -1 ಬರೀರಿ. ಸೊ ಏನಾಯ್ತು ಇದು mt⁻−1. ಹಿಂಗಿದ್ರೆ ಇದು ವೆಲಾಸಿಟಿನ ಅಲ್ಲ, ಇದು ವೆಲಾಸಿಟಿ ಅಂತೂ ಅಲ್ಲ. ಯಾಕಂದರೆ ವೆಲಾಸಿಟಿ ಅಂದರೆ ಏನಿದೆ lt⁻−1 ಇದೆ, ಇದು mt⁻−1 ಅಂತಿದ್ದಾರೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು ಕೂಡ ರಾಂಗ್ ಆಯಿತು. ಎಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನೆಕ್ಸ್ಟ್ ಆಮೇಲೆ ಇಲ್ಲಿ ಎರಡನೇ ಆಪ್ಷನ್ಗೆ ಬನ್ನಿ. ಇದೇ ಚೆಕ್ ಮಾಡ್ತಾ ಹೋಗಬೇಕು. ಪ್ರೆಷರ್ ಇದೆ. ಸೊ ಪ್ರೆಷರ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಪ್ರೆಷರ್ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ. ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಇದೆ. ಸೊ ಫೋರ್ಸ್ ಅಂದರೆ ml⁻⁻2 ಡಿವೈಡೆಡ್ ಬೈ ಎ ಅಂದರೆ ಏರಿಯಾ L². ಅದಕ್ಕೆ ಏನಾಯಿತು ml⁻−1 t⁻−2. ಅಂದರೆ ಎ ಅಂದರೆ 0 ಬಂದಿದೆ, ಬಿ ಅಂದರೆ -1 ಬಂದಿದೆ, ಸಿ ಅಂದರೆ -2 ಬಂದಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಎ ನೋಡಿ, ಇದೇ ಕರೆಕ್ಟ್, ನನಗೆ ಗೊತ್ತಿತ್ತು ಮೊದಲೇ. ಎ ಈಸ್ ಈಕ್ವಲ್ ಟು 1 ಇದೆ, ಕರೆಕ್ಟಾ? ಸಾರಿ, 0 ಬರ್ದಿದ್ದಾನಲ್ಲ, ಐ ಆಮ್ ರಿಯಲಿ ಸಾರಿ. ಸೊ ಎ ಅಂದರೆ ಏನು ಬರೀಬೇಕಿಲ್ಲಿ 1 ಬರೀಬೇಕು. ಸೊ ಎ ಅಂದರೆ 1 ಇದೆ, ಬಿ ಅಂದರೆ -1 ಇದೆ. ಎ ಅಂದರೆ 1, ಹೌದಾ? ಬಿ ಅಂದರೆ -1, ಸಿ ಅಂದರೆ -2 ಅದಿದೆ. ಅದಕ್ಕೋಸ್ಕರ ಇದು ಕರೆಕ್ಟ್ ಆಗುತ್ತೆ. ಏನಿಲ್ಲ, ತುಂಬ ಈಸಿ ಇತ್ತಿದ್ದು. ಸೊ ಯಾವ ಕ್ವಾಂಟಿಟಿ ಕೇಳಿದಾರಲ್ಲ, ಸೊ ಫೋರ್ಸ್ ಅಂದರೆ ಇದು ಡೈಮೆನ್ಷನ್ ಫಾರ್ಮುಲಾ ಬರೆದು ಬಿಡಿ. ಇಲ್ಲಿ ಬರೀತಿರಲ್ಲ ml⁻⁻2 ಅಂತ ಬರೆದ್ರಿ. ಸೊ ಬರೋದ ತಕ್ಷಣ ಇಲ್ಲಿ ನೋಡಿದ್ರೆ m⁻0 ಅಂತಿದ್ದಾರೆ, ಅದಕ್ಕೋಸ್ಕರ ಇದು ರಾಂಗ್ ಆಗಿಬಿಡ್ತು. ವೆಲಾಸಿಟಿ ಅಂದರೆ ಇದನ್ನು ಬರೀರಿ. ಏನಾಗುತ್ತೆ l⁻1 ಆಗುತ್ತೆ. ಇಲ್ಲಿ ಎ ಅಂದರೆ 1 ಅಂತಿದ್ದಾರೆ, ಆ್ಯಕ್ಚುಲಿ m⁻ ಏನಾಗುತ್ತೆ ಇಲ್ಲಿ 0, ಎ ಅಂದರೆ 0 ಆಗಬೇಕಾಗಿತ್ತು. ಸೊ ಈ ರೀತಿಯ ಕೂಡ ನೀವು ಮಾಡ್ಬೋದು. ತುಂಬ ಡೈರೆಕ್ಟ್ ಕ್ವಶನ್ ಇದು, ಬಟ್ ಒಂದು ಸ್ವಲ್ಪ ನಿಮ್ಮನ್ನ ಆ ಕಡೆ ಈ ಕಡೆ ಓಡಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಟೈಮ್ ವೇಸ್ಟ್ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಬಟ್ ನೀವು ಟೈಮ್ ವೇಸ್ಟ್ ಮಾಡಿಬಿಡಿ, ಆದಷ್ಟು ಬೇಗ ಮಾಡಿ ಮುಂದಕ್ಕೆ ಹೋಗಬೇಕು. ಆಲ್ ರೈಟ್, ಸೊ ಮುಂದಿನ ಕ್ವಶನ್ ನೋಡೋಣ ಏನಿದೆ ಅಂಥೇಳಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡಿ ಇಲ್ಲಿ, ದ ವೆಲಾಸಿಟಿ v ಆಫ್ ಎ ಪಾರ್ಟಿಕಲ್ ಅಟ್ ಎ ಟೈಮ್ t ಈಸ್ ಗಿವನ್ ಬೈ v = at + b ಡಿವೈಡೆಡ್ ಬೈ t + c, ವೇರ್ a, b ಆ್ಯಂಡ್ c ಆರ್ ಕಾನ್ಸ್ಟನ್ಸ್. ದ ಡೈಮೆನ್ಷನ್ಸ್ ಆಫ್ a, b ಆ್ಯಂಡ್ c ಆರ್ ರೆಸ್ಪೆಕ್ಟಿವ್ಲಿ. ಹೌದಾ? ನೋಡಿ ಇಲ್ಲಿ ನಾನು ನಿಮಗೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಹೇಳಿದ್ದೆ. ವಿದ ಡೈಮೆನ್ಷನ್ ಏನಿರುತ್ತೆ, ಏಟಿದು ಕೂಡ ಡೈಮೆನ್ಷನ್ ಅದೇ ಇರಬೇಕು. ಹೌದಾ ಇಲ್ವಾ? ಹೌದಾ? ಸೊ ಅದಕ್ಕೋಸ್ಕರ ನಾನೇನು ಬರೀತೀನಿ, ಡೈಮೆನ್ಷನ್ ಫಾರ್ಮುಲಾ ಆಫ್ ವಿ ಈಸ್ ಈಕ್ವಲ್ ಟು ಡೈಮೆನ್ಷನ್ ಫಾರ್ಮುಲಾ ಆಫ್ ಏಟಿ. ಹೌದಾ? ಸೊ ವಿ ಅಂದರೆ ಏನಿದೆ l⁻⁻1 ಈಸ್ ಈಕ್ವಲ್ ಟು ಎ ಅಂದರೆ ಅದನ್ನೇ ಕೇಳ್ತಿದ್ದಾರೆ, ಇಲ್ಲಿ ಕೇಳಿದ್ದಾರೆ ನೋಡಿ, ಎದ ಡೈಮೆನ್ಷನ್ ಫಾರ್ಮುಲಾ ಏನಂತೇಳಿ. ಅದಕ್ಕೆ ಎ ಬರೀರಿ. ಆಮೇಲೆ ಟಿ ಅಂದರೆ ಏನು, ಟೈಮ್ ಪೀರಿಯಡ್ ಟಿ ಇದೆ ಇದು. ಆಲ್ ರೈಟ್, ಸೊ ಅದಕ್ಕೋಸ್ಕರ ಏನಾಗುತ್ತೆ ಹೇಳಿ ನೋಡೋಣ. ಎ ಈಸ್ ಈಕ್ವಲ್ ಟು l⁻⁻1 ಡಿವೈಡೆಡ್ ಬೈ ಟಿ ಆಗುತ್ತೆ. ಹೌದಾ? ಸೊ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಎಲ್, ಆಮೇಲೆ ಇದು -1 ಅಂದರೆ t⁻−2 ಆಗಿಬಿಡುತ್ತೆ. ಸೊ ಎ ಅಂದರೆ l⁻². ಎಲ್ ಯಾವುದು ಆಪ್ಷನ್ ಇದೆ ನೋಡಿ, ಎ ಅಂದರೆ l⁻². ಇಲ್ಲಿದೆ, ಇಲ್ಲಂತೂ ಇಲ್ಲವೇ ಇಲ್ಲ, ಇಲ್ಲೂ ಇಲ್ಲ. ಮುಂದಿನ ಕಂಡು ಹಿಡಿಯೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಇದೇ ರೈಟ್ ಆನ್ಸರ್ ಆಯಿತು. ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ, ಎರಡನ್ನೂ ಕನ್ಫರ್ಮ್ ಮಾಡ್ಕೊಳ್ಳಿ, ಬೇರೆ ಕೂಡ. ಹೌದಾ? ನಾನು ಬೇಡ ಅನ್ನೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಿ ಇದೆ, ಬಿ ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ ಮೊದಲು ಬೇಕಾದ್ರೆ ಸಿದು ಕಂಡು ಹಿಡ್ಕೊಂಬಿಡಿ. ಸಿ ತುಂಬ ಈಸಿ ಇದೆ. t+c ಮಾಡಿದ್ದೀವಲ್ಲ, ಸೊ t+c ಮಾಡ್ತಾ ಇದ್ದೀವಂದರೆ ಟಿ ಅಂದರೆ ಟೈಮ್ ಇದೆ, ಸಿ ಕೂಡ ಏನಿರಬೇಕು, ಸಿ ಡೈಮೆನ್ಷನ್ ಫಾರ್ಮುಲಾ ಏನಿರಬೇಕು, ಟೀನೇ ಇರಬೇಕಲ್ಲ, ಅದು ಕೂಡ ಟೈಮ್ ಇರಬೇಕು. ನೋಡಿ ಅದು ಕೂಡ ಕರೆಕ್ಟ್ ಆಗ್ತಾ ಇದೆ ಇಲ್ಲಿ. ಓಕೆ, ಐ ಆಮ್ ಸಾರಿ, ಒಂದೇ ನಿಮಿಷ. ಸೊ ಇಲ್ಲಿ ನೋಡಿ, ಸಿ ಕೂಡ ಕರೆಕ್ಟ್ ಬರ್ತಾ ಇದೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಅದೇ ರೀತಿಯಾಗಿ ಬಿ ಕೂಡ ಮಾಡಿದ್ರು ಕೂಡ ಎಲ್ಲೇ ಬರುತ್ತೆ, ಅದು ಬೇಕಾದ್ರೆ ನೀವು ಟ್ರೈ ಮಾಡಿ. ಆಲ್ ರೈಟ್, ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್. ತುಂಬ ಈಸಿ ಇತ್ತು ಇದು ಕ್ವಶನ್ನು. ಓಕೆ, ಮಾಡಿ ಇದನ್ನು ಮುಂದೆ ನೀವೇ ಟ್ರೈ ಮಾಡಿ. ಇದು ಬಿ ಬರುತ್ತಲ್ಲ, ಇದನ್ನ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಹೇಳಿ ಬರ್ತಾ ಇದೆಯಲ್ಲ ನಿಮ್ಗೆ ಅಂಥೇಳಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಬಂದಿದೆ ಇಲ್ವಾ ಅಂಥೇಳಿ. ಡೆಫಿನೆಟ್ಲಿ ಬರುತ್ತೆ. ಯಾವ ರೀತಿಯಾಗಿ ಮಾಡ್ತೀರಾ ಇಲ್ಲಿ ನೋಡಿ, ಈ ಡೈಮೆನ್ಷನ್ ಫಾರ್ಮುಲಾ ಆಫ್ ವಿದು ಮತ್ತು b/t+c ಇದು ಏನಿರಬೇಕು, ಸೇಮ್ ಇರಬೇಕು. ಅದನ್ನೇ ಬರೀರಿ. ಡೈಮೆನ್ಷನ್ ಫಾರ್ಮುಲಾ ಆಫ್ ವಿ ಈಸ್ ಈಕ್ವಲ್ ಟು ಡೈಮೆನ್ಷನ್ ಫಾರ್ಮುಲಾ ಆಫ್ ವಾಟ್, b ಡಿವೈಡೆಡ್ ಬೈ t+c. ಹೌದಾ? ಸೊ ವಿದು ಏನಾಗುತ್ತೆ ಹೇಳಿ ನೋಡೋಣ. ಇಲ್ಲಿ ವಿ ಅಂದರೆ l⁻⁻1 ಆಯಿತಾ, ಈಸ್ ಈಕ್ವಲ್ ಟು ಬಿ ಅಂದರೆ ಬಿ ಬರೀರಿ, ಡಿವೈಡೆಡ್ ಬೈ t+c ಅಂದರೆ ಟೈಮ್ ತಾನೇ, ಅದು ಟೈಮೇ ಆಗುತ್ತೆ. ಸೊ ಇದನ್ನು ಈ ಕಡೆ ಕಳಿಸಿ.
ಆಲ್ ರೈಟ್. ಸೊ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ, ಬೇಕಾದರೆ ಈ ರೀತಿಯಾಗಿ ಮಾಡಿಬಿಡಿ, ಎಲ್ ಟಿ ಪವರ್ -1 ಇದೆಯಲ್ಲ, ಸೊ ಎಲ್ ಟಿ ಪವರ್ -1 ಅಂದರೆ ಏನದು, ಎಲ್ ಬೈ ಟಿ ಅಂತ ಬರೀರಿ, ಈಸ್ ಈಕ್ವಲ್ ಟು ಬಿ ಬೈ ಟಿ ಆಗುತ್ತೆ. ಟಿ ಕ್ಯಾನ್ಸಲ್ ಆಗಿ ಬಿ ಅಂದರೆ ಏನು ಬರುತ್ತೆ, ಎಲ್. ನೋಡಿ ನಾನು ಹೇಳಿದ್ನಲ್ಲ ಆಲ್ರೆಡಿ, ಬಿ ಎಲ್ ಬರುತ್ತೆ ಅಂತೇಳಿ. ಬಟ್ ಇಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ, ಇಲ್ಲಿಗೆ ಕ್ಲೋಸ್ ಆಯ್ತಿದು. ಇಲ್ಲೇನು ಬರೆದಿದ್ದೀನಿ, ಸೊ ಇದು ಒಂದೇ ಆಪ್ಷನ್, ಎಲ್ ಟಿ ಪವರ್ -2 ಇದಕ್ಕೆ ಮಾತ್ರ ಇದೆ. ಇದಕ್ಕೆಲ್ಲಾದರೂ ಇದೆಯಾ, ಅದಕ್ಕೋಸ್ಕರ ಕಣ್ಣು ಮುಚ್ಚಿ ಇದನ್ನು ಹಾಕ್ಬೋದು. ಕಣ್ಣು ಮುಚ್ಚಿ ಅಂದರೆ ಮುಂದಿಂದು ಬಿ ಮತ್ತು ಸಿ ಮಾಡದೇ ನೀವು ಇದನ್ನು ಆಪ್ಷನ್ ಹಾಕ್ಬೋದು. ಇಲ್ಲಿ ಟೈಮ್ ನೋಡಿ ಸೇವ್ ಆಗುತ್ತೆ ನಿಮ್ಮದು. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ದ ಮ್ಯಾಗ್ನೆಟಿಕ್ ಮೂಮೆಂಟ್ ಹ್ಯಾಸ್ ಡೈಮೆನ್ಷನ್ಸ್ ಆಫ್ ಅಂತ ಕೇಳ್ತಿದ್ದಾರೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದರೆ ಇದರದ್ದು ಐಡಿಯಾ ಇರಬೇಕು. ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಈಕ್ವಲ್ ಟು IA ಅಂತ ಒಂದು ಫಾರ್ಮುಲಾ ಇದೆ, ಹೌದಾ, 12th ಕ್ಲಾಸಲ್ಲಿದೆ ಇದು. ಸೊ ಐ ಅಂದರೆ ಕರೆಂಟ್, ಎ ಅಂದರೆ ಏರಿಯಾ. ಸೊ ಕರೆಂಟ್ ಅಂದರೆ ಆ್ಯಂಪಿಯರ್, ಎ ಅಂದರೆ ಏರಿಯಾ ಅಂದರೆ ಮೀಟರ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಆಗುತ್ತಲ್ಲ, ಎಲ್ ಸ್ಕ್ವೇರ್ ಅಲ್ಲ, ಎಲ್ ಸ್ಕ್ವೇರ್ ಎಲ್ಲಿದೆ ನೋಡಿ, ಎಲ್ ಸ್ಕ್ವೇರ್ ಎ ಅಂತ ಬರೆದಿದ್ದಾರೆ. ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಎಲ್ಲ ಒಂದೇ ಅಲ್ಲ, ಅದಕ್ಕೋಸ್ಕರ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೋಡಿ ತುಂಬ ಈಸಿ ಇತ್ತು ಇದು, ಏನೇನೂ ಇರಲಿಲ್ಲ, ಡೈರೆಕ್ಟಾಗಿ ಫಾರ್ಮುಲಾ ಮೇಲೆ ಬೇಸಿತ್ತು. ಮುದ್ದು ಮಕ್ಕಳೇ, ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಆಫ್ ಆಲ್ ನಿಮ್ಮ ಫಾರ್ಮುಲಾ ಗೊತ್ತಿರಬೇಕು, ಮಂತ್ರ ನೆನಪಿರಬೇಕು ಪೂಜೆ ಮಾಡಬೇಕಂದ್ರೆ. ನೆಕ್ಸ್ಟ್ ಅದಾದಮೇಲೆ ಫಾರ್ಮುಲಾ ಆದಮೇಲೆ ಟೆಕ್ನಿಕ್ ಗೊತ್ತಿರಬೇಕು. ಆ ಟೆಕ್ನಿಕ್ ಗೊತ್ತಿದ್ದರೆ, ತಂತ್ರ ಗೊತ್ತಿರಬೇಕು. ಅದು ಗೊತ್ತಿದ್ದರೆ ಡೆಫಿನೆಟ್ಲಿ ಇದರಲ್ಲಿ ನೀವು 4 ಮಾರ್ಕ್ಸನ್ನು ಡೆಫಿನೆಟ್ಲಿ ಪಡೆದಿರ. ಒಂದು ಕ್ವಶನ್ ಪ್ರತಿ ವರ್ಷ ಇದ್ದೇ ಇರುತ್ತೆ. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಡೈಮೆನ್ಷನ್ ಆಫ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಈಸ್, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ದು ಡೈಮೆನ್ಷನ್ ಫಾರ್ಮುಲಾ ಕೇಳ್ತಿದ್ದಾರೆ. ಗೊತ್ತಲ್ಲ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಓಮ್ಸ್ ಲಾ ಇಂದ ಬರುತ್ತೆ. ವಿ ಈಸ್ ಈಕ್ವಲ್ ಟು IR, ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವಿ ಡಿವೈಡೆಡ್ ಬೈ II ಆಗುತ್ತೆ. ಆಗುತ್ತಾಗಂಗಿಲ್ಲ. ಸೊ ವಿ ಅಂದರೆ ಏನಿದೆ, W/Q ಅಂತ ಇದೆ, ಮತ್ತು ಐ ಅಂತೂ ಆ್ಯಸ್ ಯೂಶುವಲ್ ಬರುತ್ತೆ. ಸೊ ವಿ ಬದಲಿಗೆ ಏನು ಬರಿತೀವಿ, W/Q ಅಂತ ಬರೋದು, ಐ ಅಂತೂ ಬರೆದಿದ್ದೀವಿ. W ಅಂದರೆ ಏನು, ವರ್ಕ್ ಅಲ್ವಾ. ವರ್ಕ್ ಅಂದರೆ ಎಷ್ಟು ನೆನಪಿದೆಯಾ ಇಲ್ವಾ, ಇದು 12th ಕ್ಲಾಸಲ್ಲಿತ್ತು, 10th ವರ್ಕ್ ಅಂದರೆ mL² T⁻⁻2 ಡಿವೈಡೆಡ್ ಬೈ Q ಅಂದರೆ AT, ಆಮೇಲೆ ಐ ಅಂದರೆ A. ಆಲ್ ರೈಟ್. ಸೊ ಎಲ್ಲ ಸೇರ್ಕೊಂಡು ಏನಾಗುತ್ತೆ, ಇದು ಎಮ್ ಅಂತೂ ಇದ್ದೇ ಇದೆ, ಆಮೇಲೆ L² ಅಂತೂ ಇದ್ದೇ ಇದೆ, ಅದನ್ನು ಬರೀರಿ, ಯಾಕಂದರೆ ಕೆಳಗಡೆ ಯಾವುದು ಎಮ್ ಕಾಂಪೋನೆಂಟ್ ಎಲ್ ಕಾಂಪೋನೆಂಟ್ ಇಲ್ಲ. ಇನ್ನು T⁻⁻2 ಇದೆ, ಇಲ್ಲಿ T ಪವರ್ ಇದು ಮೇಲ್ಗಡೆ ಹೋದರೆ -1 ಆಗುತ್ತೆ, ಎಲ್ಲ ಸೇರಿಕೊಂಡು T⁻³ ಆಯಿತು. ಎ ಸೇರಿ A² ಇದು ಮೇಲ್ಗಡೆ ಹೋದರೆ A⁻². ಆಲ್ ರೈಟ್. ಸೊ mL² T⁻³ A⁻². ಸೊ ಯಾವುದು ಇದರಲ್ಲಿ, ಯಾವ್ದು ಹೇಳಿ ನೋಡೋಣ, mL² T⁻³ A⁻², ಇಲ್ಲಿದೆ ನೋಡಿ, ಸಾರಿ, mL² T⁻³ A⁻². ಎಸ್, ದಿಸ್ ಈಸ್ ದ ರೈಟ್ ಆಪ್ಷನ್. ಎಲ್ಲ ಒಂದೇ ಥರ ಅನ್ನಿಸ್ತಾ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಕ್ಲಿಯರಾಗಿ ಸಾಲ್ವ್ ಮಾಡಾದಮೇಲೆ ಹಾಕಬೇಕು ನೀವು ಆಪ್ಷನನ್ನು. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಹೊರಟೋಗ್ಬಿಡೋಣ. ಏನಂತಿದ್ದಾರೆ ನೋಡಿ ಇಲ್ಲಿ, ದ ರೇಷಿಯೋ ಆಫ್ ಡೈಮೆನ್ಷನ್ಸ್ ಆಫ್ ಫ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಆ್ಯಂಡ್ ದ್ಯಾಟ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ದ ಡೈಮೆನ್ಷನ್ ಆಫ್ ಅಂತ ಕೇಳ್ತಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಡೈಮೆನ್ಷನ್ ಫಾರ್ಮುಲಾ ಆಫ್ ಫ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಡಿವೈಡೆಡ್ ಬೈ ಡೈಮೆನ್ಷನ್ ಫಾರ್ಮುಲಾ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಐ ಅಂತ ಬರೀತೀವಿ ನಾವು. ಆಲ್ ರೈಟ್. ಸೊ ಫ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಅಂದರೆ ಗೊತ್ತಲ್ಲ ನಿಮಗೆ, ಇ ಈಸ್ ಈಕ್ವಲ್ ಟು ಏನಿದೆ ಹೇಳಿ, ಇಲ್ಲಿ HF ಅಂತ ಇದೆ. ಆಲ್ ರೈಟ್. H ಈಸ್ ಈಕ್ವಲ್ ಟು ಏನಾಗುತ್ತೆ, E/F ಅಂತ ಇದೆ, ಅದನ್ನೇ ಬರೆದು ಬಿಡಿ. ಸೊ ಫಾರ್ಮುಲಾ ಬರೀರಿ, ಆಮೇಲೆ ಮುಂದಿನ ನೋಡೋಣ. E/F ಅಂಥೇಳಿ. ಐ ಅಂದರೆ mR² ಇದೆ, ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ mR² ಅಂತ ಫಾರ್ಮುಲಾ ಇದೆ. ಆಲ್ ರೈಟ್. ಸೊ ಇಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇ ಅಂದರೆ ಎನರ್ಜಿ ಅಲ್ವಾ, ಸೊ ಎನರ್ಜಿ ಅಂದರೆ mL² T⁻⁻2 ಡಿವೈಡೆಡ್ ಬೈ ಎಫ್ ಅಂದರೆ ಏನಾಗುತ್ತೆ, T⁻⁻1 ಆಗುತ್ತೆ. ಹೌದಾ, 1/T ಅಲ್ವಾ. ಆಮೇಲೆ ಎಮ್ ಅಂದರೆ ಆ್ಯಸ್ ಯೂಶುವಲ್ ಎಮ್ ಆಗುತ್ತೆ. R² ಅಂದರೆ ರೇಡಿಯಸ್ ಇದು, ಅದಕ್ಕೆ L². ಸೊ ಇಲ್ಲೇನಾಗುತ್ತೆ, ಎಮ್ ಮತ್ತು ಎಮ್ ಏನಾಯಿತು, ಕ್ಯಾನ್ಸಲ್. ಆಮೇಲೆ L² ಏನಾಗುತ್ತೆ, ಕ್ಯಾನ್ಸಲ್. ಸೊ ಕ್ಯಾನ್ಸಲ್ ಆದಮೇಲೆ ಹೌದಾ ಇಲ್ವಾ ನೋಡಿ, ಎಮ್ ಮತ್ತು ಎಮ್ ನೋಡ್ಕೊಳ್ಳಿ, ಟ್ರೈ ಮಾಡ್ಕೊಳ್ಳಿ ಒಂದು ಸರಿ. ಹೌದಾ, ನಾನೇನು ಹೆದರ್ಸ್ತಾ ಇಲ್ಲ ನಿಮ್ಮನ್ನ, ಒಮ್ಮಿಂದೊಮ್ಮೆ ನೀವೇ ನೋಡ್ಕೊಳ್ಳಿ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅಂಥೇಳಿ. ಓಕೆ, ಬೇರೆ ಕಲರಿಂದ ಬೇಕಾದರೆ ಕ್ಯಾನ್ಸಲ್ ಮಾಡಿಬಿಡೋಣ ಅದನ್ನು. ಯಾವ್ಯಾವ್ದು ನೋಡಿ ನೋಡೋಣ. ಇಲ್ಲಿ ಎಮ್ ಮತ್ತು ಎಮ್ ಕ್ಯಾನ್ಸಲ್ ಆಗುತ್ತೆ, L² ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆದಮೇಲೆ ಬರುವಂಥದ್ದು ಏನು ಹೇಳಿ ನೋಡೋಣ, T⁻⁻2 ಇದೆ. ಆಮೇಲೆ ಇದು -1 ಅಂದರೆ +1 ಆಗುತ್ತೆ, ಅಂದರೆ T⁻⁻1 ಆಯಿತು. ಸೊ T⁻⁻1 ಅಂದರೆ ಇದನ್ನು 1/T ಅಂತ ಬರೀಬೋದು. ಹೌದಾ, 1/T ಅಂದರೆ ಏನಿದು, T⁻⁻1 ಅಂದರೆ ಫ್ರೀಕ್ವೆನ್ಸಿ ತಾನೆ, ಇಲ್ಲಿದೆ ನೋಡಿ ಫ್ರೀಕ್ವೆನ್ಸಿ. ಆಲ್ ರೈಟ್. ಏನೇನು ಗೊತ್ತಿರಬೇಕಾಗಿತ್ತು ನಿಮಗೆ, H ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿರಬೇಕು, ಇಲ್ಲಿಂದ ಬರುತ್ತೆ H. ಹೌದಾ, ಆಮೇಲೆ ಐ ಫಾರ್ಮುಲಾ mR² ಗೊತ್ತಿರಬೇಕಾಗಿತ್ತು. ಆಮೇಲೆ ಫ್ರೀಕ್ವೆನ್ಸಿ ಅಂದರೆ 1/T ಅನ್ನೋದು ಕೂಡ ಗೊತ್ತಿರಬೇಕಾಗಿತ್ತು. ಸೊ ದಿಸ್ ಈಸ್ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಥಿಂಗ್ಸ್. ನೀಟಲ್ಲಿ ಯಾವ ರೀತಿಯ ಕ್ವಶನ್ಸ್ ಇರುತ್ತಂದರೆ ಮಲ್ಟಿಪಲ್ ಥಿಂಗ್ಸನ್ನು ಜೋಡಿಸ್ಬಿಟ್ಟು ಕ್ವಶನನ್ನು ಕೇಳಿರ್ತಾರೆ. ಆಲ್ ರೈಟ್. ಮುಂದಿನ ಕ್ವಶನ್ಗೆ ಹೋಗೋಣ. ಏನಂತಿದ್ದಾರೆ ನೋಡಿ ಇಲ್ಲಿ, ದ ಡೈಮೆನ್ಷನ್ಸ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ತುಂಬ ಈಸಿಯಾಗಿರುವಂಥ ಕ್ವಶನ್ ಇದು. ಸೊ ನಿಮ್ಗೆ ಗೊತ್ತಲ್ಲ, ಎಫ್ ಇಸ್ ಈಕ್ವಲ್ ಟು ಏನಿದು, G m1 m2 ಡಿವೈಡೆಡ್ ಬೈ R² ಅಂತ ಇದೆ.
ಆಲ್ ರೈಟ್. ಸೊ ಜಿ ಈಸ್ ಈಕ್ವಲ್ ಟು ಏನಾಗುತ್ತೆ ಎಫ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ M1 M2 ಆಗುತ್ತೆ. ಸೊ ಎಫ್ ಅಂದರೆ ಫೋರ್ಸ್, ಎಮ್ ಎಲ್ ಟಿ ಪವರ್ -2, ಆರ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಪವರ್ 2. ಸೊ ಎಲ್ಲ ಸೇರಿಕೊಂಡು ಎಮ್ ಪವರ್ 1 - 2 ಅಂದರೆ -1, ಎಲ್ ಇಂಟು ಎಲ್ ಸ್ಕ್ವೇರ್ ಅಂದರೆ ಎಲ್ ಕ್ಯೂಬ್, ನೆಕ್ಸ್ಟ್ ಟಿ ಪವರ್ -2. ಸೊ ಎಲ್ಲ ಸೇರಿಕೊಂಡು ಏನಾಯ್ತಿದು ಎಮ್ ಪವರ್ -1 ಎಲ್ಲಿದೆ, ಇಲ್ಲಿದೆ ನೋಡಿ. ಉಳಿದದ್ದು ಯಾವುದೂ ಇಲ್ಲ ಇಲ್ಲಿ. ಎಮ್ ಪವರ್ -1 ಇದಿದೆ, ಎಮ್ ಪವರ್ -1, ಎಲ್ ಪವರ್ 3, ಟಿ ಪವರ್ -2. ಸೊ ಅದಕ್ಕೋಸ್ಕರ ಇದು ರೈಟ್ ಆಪ್ಷನ್ ಆಗುತ್ತೆ. ಆಲ್ ರೈಟ್. ಸೊ ಮುಂದಕ್ಕೆ ಹೋಗೋಣ ಇನ್ನು. ದ ಡೈಮೆನ್ಷನ್ ಫಾರ್ಮುಲಾ ಆಫ್ ಟಾರ್ಕ್ ಆರ್ ಅಂತಿದ್ದಾರೆ. ಸೊ ಟಾರ್ಕ್ ಅಂದರೆ ಗೊತ್ತಲ್ಲ, ಟೌ ಈಸ್ ಈಕ್ವಲ್ ಟು ಫಾರ್ಮುಲಾ ಆರ್ ಎಫ್. ಆಲ್ ರೈಟ್. ಸೊ ಆರ್ ಅಂದರೆ ರೇಡಿಯಸ್ ಲೆಂತ್, ಆಮೇಲೆ ಎಮ್ ಎಲ್ ಟಿ ಪವರ್ -2 ಇದೆ. ಸೊ ಎಲ್ಲ ಸೇರ್ಕೊಂಡು ಏನಾಗುತ್ತೆ ಇದು ಎಮ್ ಎಲ್ ಸ್ಕ್ವೇರ್ ಟಿ ಪವರ್ -2. ಸೊ ಎಲ್ಲಿದೆ ಆಪ್ಷನನ್ನು ಹುಡುಕಾಡಿ. ಎಮ್ ಎಲ್ ಸ್ಕ್ವೇರ್ ಟಿ ಪವರ್ -2 ಇಲ್ಲಿದೆ ನೋಡಿ, ಎಮ್ ಎಲ್ ಸ್ಕ್ವೇರ್ ಟಿ ಪವರ್ -2. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಬನ್ನಿ, ಏನಿದೆ ಅಂತ ನೋಡಿ. ಇದು ಮುಂದಿನ ಕ್ವಶನ್, ಇದನ್ನು ತುಂಬ ಸರಿ ಕೇಳಿದ್ದಾರೆ ಸಾಕಷ್ಟು ಎಕ್ಸಾಮಲ್ಲಿ. ದ ಇಕ್ವೇಷನ್ ಆಫ್ ಸ್ಟೇಟ್ ಆಫ್ ಸಮ್ ಗ್ಯಾಸಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ P plus A by V square into V minus B is equal to RT, where P is the pressure. P ಅಂದರೆ ಪ್ರೆಷರ್ ಅಂತೆ. V is volume, ಈ V ಇದೆಯಲ್ಲ ಇದು ವಾಲ್ಯೂಮ್ ಇದು. T is the absolute temperature. T ಅಂದರೆ ಟೆಂಪ್ರೇಚರ್ ಅಂತಿದ್ದಾರೆ. ಆ್ಯಂಡ್ A, B and R are constant. The dimensions of A are. ಎದು ಡೈಮೆನ್ಷನ್ ಕೇಳ್ತಿದ್ದಾರೆ, ಹೌದಾ? ನೋಡಿ ಎಷ್ಟು ಸಿಂಪಲ್ ಇದೆ ಇದು. ಈಗ P ಪ್ಲಸ್ A ಬೈ ವಿ ಸ್ಕ್ವೇರ್ ಅಂತ ಬರೆದಿದ್ದಾರಲ್ಲ, ಸೊ ಈ ರೀತಿಯಾಗಿ ಬರೆದಿದ್ದಾರೆ ಅಂದರೆ ಈ ಪಿದು ಡೈಮೆನ್ಷನ್ನು, ಈ ಪಿ ಇದೆಯಲ್ಲ, ಸೊ ಇದರ ಡೈಮೆನ್ಷನ್ನು ಮತ್ತು ಎ ಬೈ ವಿ ಸ್ಕ್ವೇರ್ದ ಡೈಮೆನ್ಷನ್ ಏನಿರಬೇಕು, ಸೇಮ್ ಇರಬೇಕು. ಸೊ ಇವೆರಡೂ ಸೇಮ್, ಇದರ ಡೈಮೆನ್ಷನ್ ಮತ್ತು ಇವೆರಡರ ಡೈಮೆನ್ಷನ್ ಎ ಬೈ ವಿ ಸ್ಕ್ವೇರ್ ಅದು ಸೇರಿಕೊಂಡು ಮತ್ತು ಈ ಪಿದ ಡೈಮೆನ್ಷನ್ ಸೇಮ್ ಇದ್ರೆ ಮಾತ್ರ ಆ್ಯಡ್ ಮಾಡೋಕ್ಕೆ ಸಾಧ್ಯ ಇದೆ, ಹೌದಾ? ಇಲ್ಲಿ 1 kg ಬರೆಯೋದು, ಇಲ್ಲಿ 2 ಮೀಟರ್ ಬರೆಯೋದು ಸಾಧ್ಯ ಇಲ್ಲ. ಇದು ಪ್ರೆಷರ್ ಫ್ಯಾಸ್ಕಲಲ್ಲಿದ್ದರೆ ಇದು ಕೂಡ ಫ್ಯಾಸ್ಕಲಲ್ಲೇ ಇರಬೇಕು. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಸೊ ಪಿ ಮತ್ತು ಎ ಬೈ ವಿ ಸ್ಕ್ವೇರ್ ಅದು ಡೈಮೆನ್ಷನ್ ಫಾರ್ಮುಲಾ ಒಂದೇ. ಆ ಒಂದು ಲಿಂಕನ್ನು ಬಳಸ್ಕೊಂಡು ನಾವು ಇದನ್ನು ಸಾಲ್ವ್ ಮಾಡ್ತೀವಿ. ಯಾವ ರೀತಿಯಾಗಿ ಮಾಡ್ತೀವಿ ಅಂತ ನೋಡಿ ಇಲ್ಲಿ. ಓಕೆ, ಸೊ ಸಾಲ್ವ್ ಮಾಡೋಣ ಇದನ್ನು. ಸೊ ಡೈಮೆನ್ಷನ್ ಫಾರ್ಮುಲಾ ಆಫ್ ಪಿ ಈಸ್ ಈಕ್ವಲ್ ಟು ಡೈಮೆನ್ಷನ್ ಫಾರ್ಮುಲಾ ಆಫ್ ಎ ಬೈ ವಿ ಸ್ಕ್ವೇರ್, ಹೌದಾ? ಸೊ ಪಿ ಅಂದರೆ ಏನಿದೆ, ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಇದೆ. ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ಈಕ್ವಲ್ ಟು ಎ ಬೈ ವಿ ಸ್ಕ್ವೇರ್ ಅಂತ ಇದೆ, ಹೌದಾ ಇಲ್ವಾ? ಆಲ್ ರೈಟ್. ಸೊ ಫೋರ್ಸ್ ಅಂದರೆ ಎಮ್ ಎಲ್ ಟಿ ಪವರ್ -2 ಡಿವೈಡೆಡ್ ಬೈ ಎ ಅಂದರೆ ಏರಿಯಾ. ಏರಿಯಾ ಅಂದರೆ ಏನಾಗುತ್ತೆ ಇದು ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ವಿ ಅಂದರೆ ಏನು ಹೇಳಿ ನೋಡೋಣ. ವಿ ಅಂದರೆ ವಾಲ್ಯೂಮ್ ಅಂತ ಹೇಳ್ತಿದ್ದಾರಲ್ಲ ಅವರು. ವಿ ಅಂದರೆ ಎಲ್ಲಿದೆ ಹೇಳಿ, ವಿ ಅಂದರೆ ವಾಲ್ಯೂಮ್ ಅಂತಿದ್ದಾರೆ. ವಾಲ್ಯೂಮ್ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, ಇದು ಎಲ್ ಕ್ಯೂಬ್ ಆಗುತ್ತೆ. ಅಷ್ಟೇ ಬಿಡೋಂಗಿಲ್ಲ, ಅದಕ್ಕೆ ಸ್ಕ್ವೇರ್ ಇದೆ ಮತ್ತು ಅದಕ್ಕೆ ಹೋಲ್ ಸ್ಕ್ವೇರ್ ಮಾಡಿ ಈ ರೀತಿಯಾಗಿ. ಆಲ್ ರೈಟ್. ಸೊ ಅದಾದಮೇಲೆ ಏನಾಗುತ್ತೆ, ಎಮ್ ಅಂತರೂ ಬರೀರಿ. ಆಮೇಲೆ ಎಲ್ ಪವರ್ ಇಲ್ಲಿ 1 ಇದೆ, ಇಲ್ಲಿ ಎಲ್ ಪವರ್ 2 ಇದೆ. ಎಲ್ ಪವರ್ 1 - 2 ಅಂದರೆ -1 ಆಗುತ್ತೆ. ಆಮೇಲೆ ಟಿ ಪವರ್ -2 ಬರೀರಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎಲ್ ಪವರ್ 6 ಬರೀರಿ, ಹೌದಾ? ಸೊ ಅದಾದಮೇಲೆ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, ಎಮ್ ಎಲ್ ಪವರ್ -1 ಟಿ ಪವರ್ -2 ಆಯಿತು. ಆಮೇಲೆ ಇದನ್ನು ಮೇಲ್ಗಡೆ ತೊಗೊಂಡೋದ್ರೆ ಎಲ್ ಪವರ್ 6 ಆಗುತ್ತೆ. ಸೊ ಎಲ್ಲ ಮಾಡಾದಮೇಲೆ ಎಮ್ ಎಲ್ ಪವರ್ -1 + 6 ಅಂದರೆ 5 ಆಯಿತು, ಟಿ ಪವರ್ -2 ಆಯಿತು. ಎಮ್ ಎಲ್ ಪವರ್ 5 ಟಿ ಪವರ್ -2 ಎಲ್ಲಿದೆ ಹುಡುಕಾಡಿ. ಎಮ್ ಎಲ್ ಪವರ್ 5 ಆ್ಯಂಡ್ ಟಿ ಪವರ್ -2 ಇಲ್ಲಿದೆ ನೋಡಿ ಆಪ್ಷನ್. ಸೊ ಈ ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗಿಬಿಡೋಣ ಏನಿದೆ ಅಂಥೇಳಿ. ಇದು ಸೇಮ್ ಟೈಪ್ ಆಫ್ ಕ್ವಶನ್ ಇದೆ ನೋಡಿ ಇಲ್ಲಿ. ಇಫ್ ಎನರ್ಜಿ ಇ ಈಸ್ ಈಕ್ವಲ್ ಟು ಜಿ ಪವರ್ ಪಿ ಎಚ್ ಪವರ್ ಕ್ಯೂ ಸಿ ಪವರ್ ಆರ್, ವೇರ್ ಜಿ ಈಸ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, H is Planck's constant and C is velocity of light, then the values of P, Q, R. ಸೇಮ್ ಅದೇ ರೀತಿಯಾಗಿ ಇಲ್ಲಿ ಮೊದಲು ಎನರ್ಜಿದು ಡೈಮೆನ್ಷನ್ ಫಾರ್ಮುಲಾ ಬರೀರಿ. ಏನಾಗುತ್ತೆ ಹೇಳಿ ನೋಡೋಣ. ಎನರ್ಜಿದು ಎಮ್ ಎಲ್ ಸ್ಕ್ವೇರ್ ಟಿ ಪವರ್ -2 ಆಗುತ್ತೆ ಈಸ್ ಈಕ್ವಲ್ ಟು ಜಿ ದ ಡೈಮೆನ್ಷನ್ ಫಾರ್ಮುಲಾ ನೀವು ಆಲ್ರೆಡಿ ಕಂಡುಹಿಡಿಯೋದು ಗೊತ್ತಿದೆ. ಪವರ್ ಏನು ಬರೀರಿ, ಪಿ ಬರೀರಿ. ಆಮೇಲೆ ಎಚ್ ದ ಡೈಮೆನ್ಷನ್ ಫಾರ್ಮುಲಾ ಕಂಡುಹಿಡಿಯೋದು ಗೊತ್ತಿದೆ. ಪವರ್ ಏನು ಬರೀರಿ, ಕ್ಯೂ ಬರೀರಿ. ಆಮೇಲೆ ಸ್ಪೀಡ್ ಆಫ್ ಲೈಟ್ ಅಂದ್ರೆ ಎಲ್ ಟಿ ಪವರ್ -1 ಇದೆ, ಡೈರೆಕ್ಟಾಗಿ ಪವರ್ ಆರ್ ಬರೀರಿ. ಏನು ಸರ್ ತುಂಬ ಈಸಿಯಾಗಿರೋದೆಲ್ಲ ಮಾಡಿಬಿಟ್ರು, ಡಿಫಿಕಲ್ಟ್ ಇರೋದು ನಾವು ಕೊಡ್ತಿದ್ದೀರಾ ಅಂತಿದ್ದೀರಾ? ಸೊ ನೀವೇ ಮಾಡಬೇಕಲ್ಲ. ಜಿ ದ ಡೈಮೆನ್ಷನ್ ಫಾರ್ಮುಲಾ ಬರೀರಿ, ಎಚ್ ದ ಡೈಮೆನ್ಷನ್ ಫಾರ್ಮುಲಾ ಬರೀರಿ. ಪ್ರಾಕ್ಟೀಸ್ ಮಾಡಬೇಕು, ಕ್ವಿಕ್ನೆಸ್ ಬೇಕು. ನೀವು ನೀಟನ್ನು ಕ್ರ್ಯಾಕ್ ಮಾಡಬೇಕಾಗಿದ್ದರೆ ನಿಮಗೆ ಕ್ವಿಕ್ನೆಸ್ ಬೇಕು. ಕ್ವಿಕ್ ಇರಬೇಕು, ನೀವು ಬೇಗ ಮಾಡಬೇಕು ಮತ್ತು ಕರೆಕ್ಟಾಗಿ ಕೂಡ ಮಾಡಬೇಕು. ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಲ್ವ್ ಮಾಡಿ, ಆಮೇಲೆ ಆನ್ಸರನ್ನು ನೀವು ಇದನ್ನು ಕಮೆಂಟ್ ಮಾಡಿ ಯಾವ ಆಪ್ಷನ್ ಅಂತೇಳಿ. ಈ ಆಪ್ಷನ್ಸ್ ಇದೆಯಲ್ಲ, ಸೊ ಇದರಲ್ಲಿ ಕಮೆಂಟ್ ಮಾಡಿ ಯಾವುದಾದ್ರು. ಸಾಲ್ವ್ ಮಾಡಿ, ಪಾಸ್ ಮಾಡಿ ಮೊದಲು ವೀಡಿಯೋನ. ಸೊ ಪಾಸ್ ಮಾಡಿ ಸಾಲ್ವ್ ಮಾಡಿ. ಆಲ್ ರೈಟ್. ಸೊ ಐ ಥಿಂಕ್ ಕ್ವಶನ್ಸ್ ಎಲ್ಲ ಮುಗೀತು ಅನಿಸುತ್ತೆ. ಸೊ ನಾನು ಇಲ್ಲಿವರೆಗೂ ನಿಯರ್ಲಿ ಅಬೌಟ್ ಒಂದು ಲಾಸ್ಟ್ 10 years
ಲಾಸ್ಟ್ 10 ಇಯರ್ಸಲ್ಲಿ ಏನೇನು ಕ್ವಶನ್ಸ್ ಬಂದಿತ್ತು, ಯಾವ್ಯಾವ್ದು ಸಿಕ್ಕಿದ ಕ್ವಶನ್ ಅದನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಇನ್ನು ನಿಮಗೆ ಸಪ್ರೇಟಾಗಿ ವಿಡಿಯೋ ಬೇಕಾಗಿದ್ದರೆ ಕಾನ್ಸೆಪ್ಟ್ ಮೇಲೆ, ಕಾನ್ಸೆಪ್ಟನ್ನು ತಿಳಿಸೋದಕ್ಕೆ ಸಪ್ರೇಟಾಗಿ ನಿಮಗೆ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಸೊ ಅದನ್ನು ಕೂಡ ನಾನು ಮಾಡ್ತಾ ಇರ್ತೀನಿ. ಆಲ್ ರೈಟ್, ಸೊ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಪ್ರಾಕ್ಟೀಸ್ ಮಾಡ್ತಾಯಿರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.